ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಸರ್ಕಾರಿ ಶಾಲೆಯ ಪುಸ್ತಕದ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದ 6th ಸ್ಟ್ಯಾಂಡರ್ಡ್ ಬುಕ್ಕಿಂದ ಸ್ಟಾರ್ಟ್ ಮಾಡೋಣ. ಗುಪ್ತಾಸ್ ಅನ್ನೋ ಕಾನ್ಸೆಪ್ಟ್ ಹಿಂದಿನ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಮೂರರ ಬಗ್ಗೆ ನೋಡಿದ್ವಿ, ಕುಶನರ ಬಗ್ಗೆ ನೋಡಿದ್ವಿ. ಓಕೆನಾ? ಸೊ ಎರಡು ಕಾನ್ಸೆಪ್ಟ್ಗಳನ್ನ ನೋಡ್ಕೊಂಡ್ ಬಂದಿದ್ದೀವಿ. ಇವತ್ತು ಏನ್ ನೋಡೋಣ ಅಂದ್ರೆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ನೋಡೋಣ. ಓಕೆನಾ? ಬರ್ರಿ ಎಲ್ಲರೂ ಪಾಯಿಂಟ್ ಮಾಡ್ಕೊಳ್ತಾ ಹೋಗ್ರಿ. ನೀವು ಸರ್ಕಾರಿ ಶಾಲೆಯ ಪುಸ್ತಕಗಳನ್ನ ಹೇಗೆ ಓದ್ಬೇಕು ಅಂತ ಹೇಳೋದ್ರ ಜೊತೆಗೆ ನೀವೀಗ ಕ್ಲಾಸ್ ಕೇಳ್ತಾ ನೋಟ್ಸ್ ಮಾಡ್ತಾ ಹೋದ್ರಿ ಅಂದ್ರೆ ನೀವು ಬುಕ್ ಓದೋ ಅಗತ್ಯನೇ ಇರತ್ತಿಲ್ಲ. ಬುಕ್ ಓದಿದ್ರೆ ಅದು ರಿವಿಷನ್ ಪರ್ಪಸ್ ಆಗುತ್ತೆ. ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡ್ರಿ ಏನಿದೆಪ್ಪ ಅಂತಂದ್ರೆ, ಆಫ್ಟರ್ ಮೌರ್ಯಾಸ್ ದ ಗುಪ್ತಾಸ್ ಬಿಲ್ಟ್ ದ ಎಂಪೈರ್. ಏನಿದೆ ಅಂತಂದ್ರೆ, ಮೌರ್ಯ ಸಾಮ್ರಾಜ್ಯದ ನಂತರ ಗುಪ್ತ ಸಾಮ್ರಾಜ್ಯವು ಪ್ರಾರಂಭ ಆಯಿತು ಅಂತ. ಎಂಪೈರ್ ಅಂದ್ರೆ ಏನು? ಸಾಮ್ರಾಜ್ಯ. ಕಿಂಗ್ಡಮ್ ಅಂದ್ರೆ ಏನು? ಸಾಮ್ರಾಜ್ಯ. ಇಲ್ಲಿ ಕನ್ನಡದಲ್ಲಿ ಸಂಸ್ಥಾನ ಮತ್ತು ಸಾಮ್ರಾಜ್ಯ ಡಿಫರೆನ್ಸ್ ಏನು ಅಂತ ನಿಮ್ಗೆ ಹೇಳ್ತೀನಿ. ಇಂಗ್ಲಿಷ್ ನಲ್ಲಿ ಎಂಪೈರ್, ಇನ್ನೊಂದು ಕಿಂಗ್ಡಮ್. ಈ ಗುಪ್ತ ಎಂಪೈರ್ ಅಂತಂದ್ರೆ ಏನು? ಈಗ ಕಿತ್ತೂರಾಣಿ ಚೆನ್ನಮ್ಮ ಸಂಸ್ಥಾನ ಅಂತ ಕರಿತೀವಿ. ಓಕೆನಾ? ಬಹುಮನಿ ಸುಲ್ತಾನ್ ಸಂಸ್ಥಾನಗಳು ಅಂತ ಕರಿತೀವಿ. ಸಾಮ್ರಾಜ್ಯ ಅಂದ್ರೆ ಏನು? ಇದು ಲಾರ್ಜ್ ಆಗಿರುತ್ತೆ. ಸಾಮ್ರಾಜ್ಯ ದೊಡ್ಡದಾಗಿರುತ್ತೆ ಕಂಪೇರ್ ಟು ಕಿಂಗ್ಡಮ್. ಸಂಸ್ಥಾನಕ್ಕೆ ಹೋಲಿಸಿದಂತೆ ಸಾಮ್ರಾಜ್ಯ ದೊಡ್ಡದಾಗಿರುತ್ತೆ, ಎಂಪೈರ್ ದೊಡ್ಡದಾಗಿರುತ್ತೆ. ಎಂಪೈರ್ ಹೋಮೋಜಿನಿಯಸ್ ಅಲ್ಲ. ಎಂಪೈರ್ ನಲ್ಲಿ ಸಬ್ ಆರ್ಡಿನೆಂಟ್ಸ್ ಅಂತ ಏನ್ ಬರ್ತಾರೋ ಅವರ ಏನು ಸಾಮಂತರು ಅಂತ ಕರಿತೀವೋ, ಸಾಮ್ರಾಜ್ಯದಲ್ಲಿ ಅವರ ಸಾಮಂತರು ಹೋಮೋಜಿನಿಯಸ್ ಆಗಿರೋದಿಲ್ಲ. ಅಂದ್ರೆ ಒಂದೇ ಧರ್ಮದವರು ಅಥವಾ ಒಂದೇ ಆಡಳಿತ ವ್ಯವಸ್ಥೆಗಳ ಪಟ್ಟವರು, ಹೀಗೆ ಹೋಮೋಜಿನಿಯಸ್ ಅಲ್ಲ. ಸಾಮ್ರಾಜ್ಯ ಅಂದ್ರೆ ಏನು? ಈಗ ಅವರವರ ಸಾಮಂತರಲ್ಲಿ ಇರ್ತಕ್ಕಂಥವ್ರು ಬೇರೆ ಬೇರೆ ರೀತಿಯ ಧರ್ಮದ ಆಧಾರದ ಮೇಲೆ ಆಡಳಿತ ಮಾಡ್ತಿರ್ತಾರೆ, ಅಥವಾ ಬೇರೆ ಬೇರೆ ನ್ಯಾಯಾಂಗದ ವ್ಯವಸ್ಥೆ ಅಥವಾ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಬಟ್ ಒಂದು ಸಾಮ್ರಾಜ್ಯಕ್ಕೆ ಅವ್ರು ಏನಾಗಿರ್ತಾರೆ? ಅಧೀನರಾಗಿರ್ತಾರೆ. ಅದು ಎಂಪೈರ್. ಗುಪ್ತ ಅನ್ನೋದು ಒಂದು ದೊಡ್ಡ ಸಾಮ್ರಾಜ್ಯ. ಸಂಸ್ಥಾನ ಅಲ್ಲ. ಗುಪ್ತ ಸಂಸ್ಥಾನ ಅಂತ ಓದೋದಿಲ್ಲ. ನೀವು ಕಿತ್ತೂರಾಣಿ ಚೆನ್ನಮ್ಮ ಸಂಸ್ಥಾನ ಅಂತ ಓದಿದ್ರೆ, ಪಟ್ವರ್ಧನ್ ರಾಜ್ಯ ಸಂಸ್ಥಾನ, ಜಮಖಂಡಿ ಅಂತ ಓದಿದ್ರೆ ಸಂಸ್ಥಾನ ಒಂದು ಸ್ಮಾಲೆಸ್ಟ್ ಆಗಿರುತ್ತೆ. ಸಂಸ್ಥಾನ ಅದು ಅದರ ಸ್ಕೋಪ್ ಎಷ್ಟಿರುತ್ತೆ? ಸ್ಮಾಲ್ ಇರುತ್ತೆ. ಅದು ಸಂಸ್ಥಾನ. ಓಕೆನಾ? ಸಂಸ್ಥಾನ ಅಂದ್ರೆ ಏನು? ಚಿಕ್ಕಿದು. ಸಾಮ್ರಾಜ್ಯ ಅಂದ್ರೆ ದೊಡ್ಡ. ಬಟ್ ಸಂಸ್ಥಾನದಲ್ಲಿ ಏನಿರುತ್ತೆ ಅಂದ್ರೆ ಹೋಮೋಜಿನಿಯಸ್ ಒಂದು ರಿಲಿಜಿಯಸ್ ಇರುತ್ತೆ. ಒಂದು ರಿಲಿಜಿಯಸ್ಗೆ ಸಂಬಂಧಪಟ್ಟಂಗೆ ಹೋಮೋಜಿನಿಯಸ್ ಆಡಳಿತ ಮಾಡ್ತಿರ್ತದೆ. ಅಂದ್ರೆ ಒಂದೇ ಧರ್ಮದ ಆಧಾರದ ಮೇಲೆ ಆಗಿರ್ಬೋದು, ಅಥವಾ ಈಗ ಒಂದೇ ಆಡಳಿತ ವ್ಯವಸ್ಥೆ ಆಧಾರದ ಮೇಲೆ ಆಗಿರ್ಬೇಕು. ಒಂದೇ ಜನ ಒಂದೇ ಕಲ್ಚರ್ ಅನ್ನ ಡಿಮ್ಯಾಂಡ್ ಮಾಡ್ಕೊಂಡು ಅಥವಾ ಪಾಲನೆ ಮಾಡ್ಕೊಂಡು ಮೂವ್ ಆಗ್ತಿರ್ತಾರೆ. ಅದು ಸಂಸ್ಥಾನ. ಸಾಮ್ರಾಜ್ಯ ಅಂದ್ರೆ ಏನು? ಬೇರೆ ಬೇರೆ ಕಲ್ಚರ್ ನಲ್ಲಿ ಇರ್ತಕ್ಕಂಥವ್ರು, ಬೇರೆ ಬೇರೆ ಧರ್ಮದವ್ರು ಇರ್ತಕ್ಕಂಥವ್ರು, ಅಲ್ಲಿ ಹಿಂದಿ ಇರ್ಬೋದು, ಕ್ರೈಸ್ತ ಇರ್ಬೋದು, ಇಸ್ಲಾಂ ಇರ್ಬೋದು, ಎಲ್ಲವೂ ಇರ್ಬೋದು, ಜೈನ್ ಬೌದ್ಧ ಯಾರಾದ್ರೂ ಇರ್ಬೋದು. ಅವರೆಲ್ಲರನ್ನ ಒಳಗೊಂಡಿರ್ತಕ್ಕಂತಹ, ಅವರೆಲ್ಲರನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಸಾಮ್ರಾಜ್ಯ ಅಂತ ಕರೀತೀವಿ. ನಿಮ್ಗೆ ಅರ್ಥ ಆಯ್ತು ಅಂತೀನಿ. ಎಂಪೈರ್ ಅಂದ್ರೆ ಏನು? ಸಾಮ್ರಾಜ್ಯ. ಓಕೆನಾ? ಆ ಸಾಮ್ರಾಜ್ಯ ಹೇಗಿತ್ತು ಅನ್ನೋದು ಹೋಮೋಜಿನಿಯಸ್ ಆಗಿರಕ್ಕಿಲ್ಲ. ಅಲ್ಲೇ ಬೇರೆ ಬೇರೆ ರೀತಿಯ ಆಡಳಿತ ವ್ಯವಸ್ಥೆಗಳಿರ್ತವೆ. ಅವರೆಲ್ಲರೂ ಯಾರನ್ನ ಒಂದು ವ್ಯವಸ್ಥೆಯನ್ನ ಒಪ್ಪಿಕೊಂಡು ಅವರ ಅಧೀನದಲ್ಲಿ ಇರ್ತಾರೆ. ಸಂಸ್ಥಾನ ಅಂದ್ರೆ ಏನು? ಒಂದು ಚಿಕ್ಕ ಆಡಳಿತ ವ್ಯವಸ್ಥೆ, ಒಂದೇ ರೀತಿಯ ಆಡಳಿತ ವ್ಯವಸ್ಥೆ, ಒಂದೇ ರೀತಿಯ ಕಾನೂನು, ಒಂದೇ ರೀತಿಯ ಒಂದು ಧರ್ಮ, ಒಂದು ನಿಯಮವನ್ನು ಪಾಲನೆ ಮಾಡ್ತಾರೆ. ಅಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಸಂಸ್ಥಾನ ಕ್ರಿಯೇಟ್ ಆಗಿರುತ್ತೆ. ಅವರು ಹೋಮೋಜಿನಿಯಸ್ ಆಗಿರ್ತಾರೆ. ಹೋಮೋಜಿನಿಯಸ್ ಅಂದ್ರೆ ಅಥವಾ ಸಮರೂಪಿ ಒಂದೇ ವ್ಯವಸ್ಥೆಯನ್ನು ಹೊಂದ್ಕೊಂಡಿರ್ತಾರೆ. ಅವ್ರನ್ನ ನಾವು ಸಂಸ್ಥಾನ ಅಂತ ಕರಿತೀವಿ. ಸೊ ಗುಪ್ತ ಡೈನಾಸ್ಟಿ ಗುಪ್ತ ಡೈನಾಸ್ಟಿ ಈಸ್ ಅನ್ ಇಂಪಾರ್ಟೆಂಟ್ ರಾಯಲ್ ಫ್ಯಾಮಿಲಿ ಇನ್ ಇಂಡಿಯಾ. ಅದೇನಾಗಿತ್ತು ಅಂದ್ರೆ ಗುಪ್ತ ಸಾಮ್ರಾಜ್ಯ ಭಾರತದ ಮಹತ್ವದ ರಾಜಮನೆತನ. ರಾಯಲ್ ಅಂದ್ರೆ ಏನು? ರಾಜ್ಯ ಮನೆತನ. ಇನ್ನು ಭಾರತದಲ್ಲಿ ಗುಪ್ತ ಸಾಮ್ರಾಜ್ಯ ಅನ್ನೋದು ಒಂದು ರಾಯಲ್ ಆಗಿರ್ತಕ್ಕಂಥ ವ್ಯವಸ್ಥೆ.
ನೀವು ಇಲ್ಲಿ ಒಂದು ಕ್ವಶನ್ ಏನ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಒಂದೇದು ಇದು ಯಾವುದು ಮೌರ್ಯ ಸಾಮ್ರಾಜ್ಯದ ನಂತರ ಯಾವ ಸಾಮ್ರಾಜ್ಯ ಗುಪ್ತ ಸಾಮ್ರಾಜ್ಯ ಸ್ಥಾಪನೆ ಆಯಿತು? ಮೌರ್ಯ ಸಾಮ್ರಾಜ್ಯದ ನಂತರ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪಾಟಲಿಪುತ್ರ ವಾಸ್ ದ ಕ್ಯಾಪಿಟಲ್ ಆಫ್ ಗುಪ್ತಾಸ್. ಪಾಟಲಿಪುತ್ರ ಏನು ಅಂತಂದ್ರೆ ಕ್ಯಾಪಿಟಲ್ ಆಫ್ ಗುಪ್ತಾಸ್. ಗುಪ್ತ ಸಾಮ್ರಾಜ್ಯದ ಅಥವಾ ಗುಪ್ತ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಪಾಟಲಿಪುತ್ರ. ಓಕೆನಾ? ದ ಮೋಸ್ಟ್ famous king of this dynasty Samudragupta and Chandragupta II. ಇಷ್ಟರಲ್ಲಿ 3 ಕ್ವಶನ್ಸ್. ಒಂದು, ಮೌರ್ಯ ಸಾಮ್ರಾಜ್ಯ ಆದ ನಂತರ ಸ್ಥಾಪನೆ ಆಗಿದ್ದು ಗುಪ್ತ ಸಾಮ್ರಾಜ್ಯ. ಗುಪ್ತ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಪಾಟಲಿಪುತ್ರ. ಪಾಟಲಿಪುತ್ರದ ಕ್ಯಾಪಿಟಲ್ ಅನ್ನು ಹೊಂದಿರತಕ್ಕಂತ ಇದರಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ಅತ್ಯಂತ ಬಲಿಷ್ಠ ಅಥವಾ ಫೇಮಸ್ ಮಹತ್ವದಾಯಕವಾಗಿರ್ತಕ್ಕಂಥ ಕಿಂಗ್ಸ್ ಯಾರು ಅಂತಂದ್ರೆ ಒಬ್ರು ಸಮುದ್ರಗುಪ್ತ, ಇನ್ನೊಬ್ರು ಚಂದ್ರಗುಪ್ತ II. ಇವರಿಬ್ಬರನ್ನ ನೀವು ನೋಡ್ಬೇಕು. ಈಗ ಮೊದಲಿಗೆ ಯಾರು ನೋಡೋಣ ಅಂತಂದ್ರೆ ಸಮುದ್ರಗುಪ್ತರ ಬಗ್ಗೆ ನೋಡೋಣ. ಸಮುದ್ರಗುಪ್ತರು ಏನ್ ಹೇಳ್ತಾರೆ, ಅವರ ಆಡಳಿತ ವ್ಯವಸ್ಥೆ ಏನಿತ್ತು ಅನ್ನೋದನ್ನ ಇಲ್ಲಿ ಗೊತ್ತಾಗುತ್ತೆ. ಇದ್ರ ಯಾರು? ಸಮುದ್ರಗುಪ್ತ. ಏನ ಸಮುದ್ರಗುಪ್ತ. ಇಲ್ಲಿ ನೋಡ್ರಿ, ಸಮುದ್ರಗುಪ್ತ ಏನ್ ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ರು ಅನ್ನೋದಕ್ಕೆ ನೋಡ್ತಾ ಹೋಗೋಣ. ಸಮುದ್ರಗುಪ್ತ ವಾಸ್ ಅ ಗ್ರೇಟ್ ವಾರಿಯರ್. ವಾರಿಯರ್ ಅಂದ್ರೆ ಏನು? ಮಹಾಪರಾಕ್ರಮಿ. ವಾರಿಯರ್ ಅಂದ್ರೆ ಏನು? ಮಹಾಪರಾಕ್ರಮಿ. An inscription on pillar at Allahabad gives account of his victory march. ಅವನ ಆಡಳಿತ ವ್ಯವಸ್ಥೆಯ ಒಂದು ಶಾಸನ. ಎಲ್ಲಿಯ ಶಾಸನ? ಅಲಹಾಬಾದ್ ಶಾಸನ. ಎಲ್ಲಿದೆ ಅದು? ಯಾಟ್ ಅಲಹಾಬಾದ್. ಅಲಹಾಬಾದ್ ನಲ್ಲಿ ಇರ್ತಕ್ಕಂತ ಒಂದು ಶಾಸನ ಏನ್ ಹೇಳ್ತದೆ ಅಂದ್ರೆ ಸಮುದ್ರಗುಪ್ತನ ಸಂಬಂಧಿಸಿದಂತಹ ವಿವರಗಳನ್ನ, ವಿಕ್ಟರಿ, ಅವನ ವಿಜಯದ ಏನ್ ಮಾಹಿತಿ ಇತ್ತು ಅದನ್ನ ನೀಡುತ್ತದೆ. ಯಾವ ಶಾಸನ ಅಂದ್ರೆ ಅಲಹಾಬಾದ್ ಒಂದು ಶಾಸನ. ಓಕೆನಾ? ಅಲಹಾಬಾದ್ ನಲ್ಲಿ ಇರ್ತಕ್ಕಂಥ ಒಂದು ಶಾಸನ. ದಿಸ್ ಇನ್ಸ್ಕ್ರಿಪ್ಷನ್ ಆಫ್ ಸಮುದ್ರಗುಪ್ತ ವಾಸ್ ರಿಟನ್ ಬೈ ಎ ಕೋರ್ಟ್ ಪೋಯೆಟ್ ಆಫ್ ಪರ್ಷಿಯಾ. ಈ ಸಮುದ್ರಗುಪ್ತ ಅಲಹಾಬಾದ್ ಶಾಸನವನ್ನ, ಸಮುದ್ರಗುಪ್ತನ ಬಗ್ಗೆ ಹೇಳ್ತಕ್ಕಂಥ ಅಲಹಾಬಾದ್ ಶಾಸನವನ್ನ ಸಮುದ್ರಗುಪ್ತನ ಕೋರ್ಟ್ ನಲ್ಲಿ ಇರ್ತಕ್ಕಂತಹ ಸಮುದ್ರಗುಪ್ತನ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂತಹ ಹರಿಶೇನನ್ ಅಂತಕ್ಕಂಥವನು ಬರೆದಿದ್ದಾನೆ ಅಥವಾ ಕೆತ್ತಿದ್ದಾನೆ. ಸಮುದ್ರಗುಪ್ತನ ಬಗ್ಗೆ ಹೇಳ್ತಕ್ಕಂಥ ಶಾಸನ ಯಾವುದು? ಅಲಹಾಬಾದ್ ಶಾಸನ. ಈ ಅಲಹಾಬಾದ್ ಶಾಸನವನ್ನ ಕೆತ್ತಿದವರು ಯಾರು? ಹರಿಶೇನ ಯಾರ ಸಾಮ್ರಾಜ್ಯದಲ್ಲಿದ್ದ, ಯಾರ ಅವಧಿಯಲ್ಲಿದ್ದ? ಸಮುದ್ರಗುಪ್ತನ ಅವಧಿಯಲ್ಲಿದ್ದ. ನೆಕ್ಸ್ಟ್ ಅಕಾರ್ಡಿಂಗ್ ದಟ್ ಅಂದ್ರೆ ಆ ಶಾಸನ ಪ್ರಕಾರ ಸಮುದ್ರಗುಪ್ತ ಡಿಫೀಟೆಡ್ 9 ಕಿಂಗ್ಸ್ ಆಫ್ ನಾರ್ತ್ ಇಂಡಿಯಾ. ಈ ಶಾಸನ ಏನ್ ಹೇಳ್ತದೆ ಅಂದ್ರೆ 9 ಉತ್ತರ ಭಾರತದ 9 ರಾಜರನ್ನ ಸೋಲಿಸಿದ. ಯಾರು? ಸಮುದ್ರಗುಪ್ತ. ಉತ್ತರ ಭಾರತದ ಎಷ್ಟು ರಾಜ್ಯರನ್ನ ಸೋಲಿಸಿದ? 9 ರಾಜರನ್ನ. ರಿಯಲೈಸಿಂಗ್ ಹಿಸ್ ಗ್ರೇಟ್ ಮಿಲಿಟರಿ ಪವರ್. ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ? ಅವನ ಗ್ರೇಟ್ ಮಿಲಿಟರಿ ಪವರ್ ಗೊತ್ತಾಗ್ತದೆ. ಇದು ಗೊತ್ತಾದ ನಂತರ ರಿಯಲೈಸಿಂಗ್ ಆಗುತ್ತೆ ತುಂಬಾ ಜನರಿಗೆ. ಯಾರಿಗೆ? ಮಿಲಿಟರಿ ಪವರ್. ಮೆನಿ ಕಿಂಗ್ಸ್ ಸರೌಂಡ್ ದೆಮ್ಸೆಲ್ವ್ಸ್ ಸರೆಂಡರ್ಡ್. ಇವನೇನು 9 ರಾಜರನ್ನ ಉತ್ತರ ಭಾರತದ 9 ರಾಜರನ್ನ ಸೋಲಿಸ್ತಾನೋ ಅದು ರಿಯಲೈಸ್ ಆಗುತ್ತೆ. ಅವರ ಸುತ್ತುಕಟ್ಟು ಇರ್ತಕ್ಕಂಥ ಅಥವಾ ಸುತ್ತಲೂ ಇರ್ತಕ್ಕಂಥ ರಾಜ್ಯ ಮನೆತನಗಳಿಗೆ ಅದು ಅವರಷ್ಟಕ್ಕೆ ಅವರಿಗೆ ರಿಯಲೈಸ್ ಆಗಿ ಅವರೆಲ್ಲರೂ ಬಂದು ಯಾರಿಗೆ ಸರೆಂಡರ್ ಆಗ್ತಾರೆ ಅಂದ್ರೆ ಸಮುದ್ರಗುಪ್ತನಿಗೆ ಸರೆಂಡರ್ ಆಗ್ತಾರೆ. ಅವರೆಲ್ಲರೂ ಬಂದು ಸರೆಂಡರ್ ಆಗ್ತಾರೆ. ನಂತರದಲ್ಲಿ ಕುಶಾನಸ್ ರೂಲರ್ ಆಫ್ ಡಿಸ್ಟನ್ಸ್ ಅಫ್ಘಾನಿಸ್ತಾನ್ ಅಂಡ್ ಶಕಾಸ್ ಕೂಡ ಗುಜರಾತ್ ನಲ್ಲಿ ಇರ್ತಕ್ಕಂತ ಶಕರು, ಅಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂತಹ ಕುಶಾನರು, ಅವರು ಕೂಡ ಏನಾಗ್ತಾರೆ ಅಂದ್ರೆ
ಸಮುದ್ರಗುಪ್ತನ ಸುಪ್ರೀಮಸಿಗೆ ಇವನ ಪರಾಕ್ರಮಕ್ಕೆ ಅವರೆಲ್ಲರೂ ಒಳಗಾಗ್ತಾರೆ. ಇದರಲ್ಲಿ ಕ್ವಶನ್ಸ್ ಆಗುವ ಏನೇನು ಅಂತಂದ್ರೆ ನೀವು ಬರ್ಕೋಬೇಕಾಗಿತ್ತು. ಸಮುದ್ರಗುಪ್ತನ ಬಗ್ಗೆ ತಿಳಿಸ್ತಕ್ಕಂತ ಶಾಸನ ಯಾವುದು? ಸಮುದ್ರಗುಪ್ತನ ಬಗ್ಗೆ ತಿಳಿಸ್ತಕ್ಕಂಥ ಶಾಸನ ಯಾವುದು? ಅಲಹಾಬಾದ್ ಶಾಸನ. ಯಾವ ಶಾಸನ? ಅಲಹಾಬಾದ್ ಶಾಸನ. ನೀವು ಬರ್ಕೋಬೇಕು. ಅಲಹಾಬಾದ್ ಶಾಸನ ತಿಳಿಸುತ್ತದೆ. ಸರಿ, ಈ ಅಲಹಾಬಾದ್ ಶಾಸನವನ್ನ ಕೆತ್ತಿದವರು ಯಾರು? ಹರಿಶೇನ. ನೆಕ್ಸ್ಟ್, ಹರಿಶೇನ ಯಾರ ಸಾಮ್ರಾಜ್ಯದ ಅವಧಿಯಲ್ಲಿದ್ದ ಅಂದ್ರೆ ಸಮುದ್ರಗುಪ್ತನ ಅವಧಿಯಲ್ಲಿ ಇದ್ದ. ಓಕೆನಾ? ನೆಕ್ಸ್ಟ್, ಸಮುದ್ರಗುಪ್ತ ಎಷ್ಟು ಜನರನ್ನ ಉತ್ತರ ಭಾರತದಲ್ಲಿ ಸೋಲಿಸಿದ? 9 ರಾಜಮನೆತನಗಳನ್ನ ಸೋಲಿಸಿದ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋಗೋಣ. ಲೆಟರ್ ಸಮುದ್ರಗುಪ್ತ ಅಂಡರ್ಟುಕ್ an expedition to southern India and defeated 12 kings of south. ಏನ್ ಮಾಡ್ತಾನೆ ಅಂದ್ರೆ ತನ್ನ ಸಾಮ್ರಾಟದ ವ್ಯವಸ್ಥೆಯನ್ನ, ತನ್ನ ದಿಗ್ವಿಜಯಗಳನ್ನ ಏನ್ ಮಾಡ್ತಾನೆ ಅಂತ ಸಮುದ್ರಗುಪ್ತ ಇನ್ನು ದಕ್ಷಿಣ ಭಾರತದ ಕಡೆ ಮುಖ ಮಾಡ್ತಾನೆ. ದಕ್ಷಿಣ ಭಾರತದ ಕಡೆ ಮುಖ ಮಾಡಿದ ನಂತರ ಎಷ್ಟು ಜನರನ್ನ ಸೋಲಿಸ್ತಾನೆ? ದಕ್ಷಿಣ ಭಾರತದಲ್ಲಿ 12 ಜನರನ್ನ ಸೋಲಿಸ್ತಾನೆ. 12 ಕಿಂಗ್ಸ್ ಗಳನ್ನ ದಕ್ಷಿಣದಲ್ಲಿ ಸೋಲಿಸ್ತಾನೆ. ಅಮಾಂಗ್ ದ ಒನ್ ಆಫ್ ಕಿಂಗ್ಸ್ ವಾಸ್ ಕಾಂಚಿ. ಕಾಂಚಿಯಲ್ಲಿರ್ತಕ್ಕಂಥ ಒಬ್ಬ ರಾಜನು ಕೂಡ ಸಮುದ್ರಗುಪ್ತನಿಂದ ಸೋಲನ್ನು ಅನುಭವಿಸ್ತಾನೆ. ಯಾರು? 12 ಜನ ಏನು ದಕ್ಷಿಣ ಭಾರತದ ರಾಜರನ್ನ ಸೋಲಿಸ್ತಾನೋ ಸಮುದ್ರಗುಪ್ತ, ಈ ಸಮುದ್ರಗುಪ್ತನ 12 ಜನ ಸೋಲಿಸಿದ್ರಲ್ಲಿ ಏನಾಗಿದ್ದಪ್ಪ ಅಂತಂದ್ರೆ ಈ ಕಾಂಚಿ ರಾಜನು ಕೂಡ ಒಬ್ಬನಾಗಿದ್ದ. ಕಾಂಚಿ ರಾಜನು ಕೂಡ ಒಬ್ಬನಾಗಿದ್ದ. ನೆಕ್ಸ್ಟ್, he performed the Ashwamedha Yoga horse sacrifice to commemorate this expedition. ಏನ್ ಮಾಡ್ತಾನೆ ಅಂದ್ರೆ ಸಮುದ್ರಗುಪ್ತ ಈ ಎಲ್ಲ ವಿಜಯದ ಆಧಾರದ ಮೇಲೆ ಅಶ್ವಮೇಧ ಯಾಗವನ್ನ ಮಾಡ್ತಾರೆ. ಅಶ್ವಮೇಧ ಯಾಗವನ್ನ ಸಮುದ್ರಗುಪ್ತ ಈ ವಿಜಯದ ಆಧಾರದ ಮೇಲೆ ನಡೆಸಿಕೊಡ್ತಾನೆ. ಓಕೆನಾ? ಇದೇನಾಗುತ್ತೆ ಅಂದ್ರೆ ಯಾರಾದ್ರೂ ಈ ಸಮುದ್ರಗುಪ್ತ ಬಿಟ್ಟಿರ್ತಕ್ಕಂಥ ಕುದುರೆಯನ್ನ ನೋಡ್ರಿ, ಹಾರ್ಸ್ ಸ್ಯಾಕ್ರಿಫೈಸ್ ಅಂತಂದ್ರೆ ಏನು? ಅಲ್ಲಿ ಏನು ಸಮುದ್ರಗುಪ್ತ ಆ ಕುದುರೆಯನ್ನ ಸಾರ್ವಭೌಮತ್ವದ ಕುದುರೆಯನ್ನಾಗಿ ಇಟ್ಟಿದ್ನಲ್ಲ, ಆ ಸಾರ್ವಭೌಮತ್ವದ ಕುದುರೆಯನ್ನ ಯಾರಾದ್ರೂ ಹಿಡಿದ್ರು ಅಂದ್ರೆ ಅವ್ರು ಯುದ್ಧಕ್ಕೆ ಬರ್ರಿ ಅಂತ ಕರೆದಿದ್ದಾರೆ ಅಂತ ಅರ್ಥ. ಯುದ್ಧ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಂಗೆ ಅಶ್ವಮೇಧ ಯಾಗವನ್ನ ಅವನ ಸಾಮ್ರಾಜ್ಯದಲ್ಲಿ ಅದನ್ನ ಅವನು ಸಮುದ್ರಗುಪ್ತ ನಡೆಸಿಕೊಡ್ತಾನೆ. ನೆಕ್ಸ್ಟ್, ಸಮುದ್ರಗುಪ್ತ ವಾಸ್ ಎ ಫಾರ್ಟರ್ ಆಫ್ ಎಜುಕೇಶನ್, ಹಿಮ್ಸೆಲ್ಫ್ ಎ ಪೋಯೆಟ್ ಅಂಡ್ ಮ್ಯೂಸಿಷಿಯನ್. ಸಮುದ್ರಗುಪ್ತ ವಾಸ್ ಅಕಾರ್ಡೆಡ್ ದ ಟೈಟಲ್ ಕವಿರಾಜ. ಇದು ಒಂದು ಕ್ವಶನ್ಸ್ ಕೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಸಮುದ್ರಗುಪ್ತ ಏನಾಗಿದ್ದ ಅಂದ್ರೆ ಫಾರ್ಟ್ನರ್ ಅಂತಂದ್ರೆ ಏನು? ಪೋಷಕ. ಎದರ ಪೋಷಕನಾಗಿದ್ದ? ಎಜುಕೇಶನ್ ಆಗಿದ್ದ. ಮತ್ತೆ ಹಿಮ್ಸೆಲ್ಫ್ ಅವನು ಕೂಡ ಏನಾಗಿದ್ದ? ಒಬ್ಬ ಪೋಯೆಟ್ ಆಗಿದ್ದ. ಅಂಡ್ ಆಲ್ಸೋ ಮ್ಯೂಸಿಷಿಯನ್, ಅವನು ಕೂಡ ಸಂಗೀತಗಾರನಾಗಿದ್ದ. ನೆಕ್ಸ್ಟ್, ಇದೆಲ್ಲವನ್ನು ಹೊಂದಿರತಕ್ಕಂಥ ಸಮುದ್ರಗುಪ್ತನಿಗೆ ಅಕಾರ್ಡೆಡ್ ಅವನಿಗೆ ಒಂದು ಟೈಟಲ್ ಅಂದ್ರೆ ಏನು? ಬಿರುದಿತ್ತು. ಯಾವ್ದಿತ್ತು ಅಂತಂದ್ರೆ ಕವಿರಾಜ ಅಂತ ಬಿರುದಿತ್ತು. ಕ್ವಶನ್ಸ್ ಕೇಳ, ಕವಿರಾಜ ಅಂತ ಬಿರುದು ಯಾರಿಗಿತ್ತು ಅಂತ ಕೇಳಿದ್ರೆ ಸಮುದ್ರಗುಪ್ತನಿಗಿತ್ತು. ನೆಕ್ಸ್ಟ್, ಕವಿರಾಜ ಅಂದ್ರೆ ಏನು? ಕಿಂಗ್ ಆಫ್ ಪೋಯೆಟ್ಸ್, ಪದ್ಯಗಳ ರಾಜ ಅಂತ ಅರ್ಥ. ನೆಕ್ಸ್ಟ್, coins have been found depicting him playing the ವೀಣಾ. ಅಂದ್ರೆ ವೀಣೆಯನ್ನ ನುಡಿಸ್ತಕ್ಕಂತಹ ಸಮುದ್ರಗುಪ್ತನು ವೀಣೆಯನ್ನ ನುಡಿಸ್ತಕ್ಕಂತಹ ಏನ್ ಸಿಕ್ಕಿದಾವೆ? ನಾಣ್ಯಗಳು ಸಿಕ್ಕಿದಾವೆ. ಎ ಸೀನಿಯರ್ ಬುದ್ಧಿಸ್ಟ್ ಮಾಕ್ ವಸುಬುದ್ಧ ವಾಸ್ ಹಿಸ್ ಮಿನಿಸ್ಟರ್. ವಸುಬಂಧು ಅಂತ ಏನ್ತಕ್ಕಂಥ ಒಬ್ಬ ಬುದ್ಧಿಸ್ಟ್ ಮಾಕ್ ಇದ್ದಲ್ಲ, ಆ ಮಾಕ್ ಏನಾಗಿದ್ದ ಅಂತಂದ್ರೆ ಯಾರ ಮಿನಿಸ್ಟರ್ ಆಗಿದ್ರು ಅಂತಂದ್ರೆ ಸಮುದ್ರಗುಪ್ತನ ಮಿನಿಸ್ಟರ್ ಯಾರು ಅಂತಂದ್ರೆ ವಸುಬಂಧು. ವಸುಬಂಧು ಏನಾಗಿದ್ದ ಅಂದ್ರೆ ಸಮುದ್ರಗುಪ್ತನ ಮಂತ್ರಿಯಾಗಿದ್ದ ಅನ್ನೋದು ನೆನಪಿದೆ. ನೆಕ್ಸ್ಟ್, ಸಮುದ್ರಗುಪ್ತ ಸ್ಪೈನ್ ರಿಫ್ಲೆಕ್ಟೆಡ್ ದ ಪವರ್, ಪ್ರಾಸ್ಪರಿಟಿ ಅಂಡ್ ಗ್ಲೋರಿ ಆಫ್ ಗುಪ್ತ ಡೈನಾಸ್ಟಿ. ಏನಾಗಿತ್ತು ಅಂದ್ರೆ ಸಮುದ್ರಗುಪ್ತನ ಈ ನಾಣ್ಯಗಳೇನಿದ್ವಲ್ಲ, ರಿಫ್ಲೆಕ್ಟ್ ದ ಪವರ್ಸ್, ಸಮುದ್ರಗುಪ್ತನ ಸಾಮ್ರಾಜ್ಯದ ಪವರ್ ಏನಿತ್ತು, ಅದರ ಪ್ರಾಸ್ಪರಿಟಿ ಏನಿತ್ತು, ಅವರ ಗ್ಲೋರಿ, ಅದರ ವೈಭವ ಹೇಗಿತ್ತು, ಗುಪ್ತ ಸಾಮ್ರಾಜ್ಯದ ವೈಭವ ಹೇಗಿತ್ತು ಅನ್ನೋದನ್ನ ಅವರ ನಾಣ್ಯಗಳು ತಿಳಿಸ್ತವೆ. ಸೊ ಈ ಪ್ಯಾರಾಗ್ರಾಫ್ ಅಲ್ಲಿ ನೀವು ತಿಳ್ಕೊಬೇಕಾಗಿದ್ದೇನು? ಕವಿರಾಜ್ಯ ಮಾರ್ಗ ಅಂತಕ್ಕಂಥದ್ದು
ಬಿರುದಾಗಿತ್ತು ಅಂದ್ರೆ ಸಮುದ್ರಗುಪ್ತನ ಬಿರುದಾಗಿತ್ತು. ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಸಮುದ್ರಗುಪ್ತನ ಅವಧಿಯಲ್ಲಿ ಇರ್ತಕ್ಕಂಥ ಬುದ್ಧಿಸ್ಟ್ ಮಾಂಕ್ ಯಾರು ಅಂದ್ರೆ ವಸುಬಂಧು ಅಂತಕ್ಕಂಥದ್ದು ನೆನಪಿದ್ರೆ ಸಾಕು. ನೆಕ್ಸ್ಟ್ ಅಲ್ಲಿ ನೋಡೋಣ ಚಂದ್ರಗುಪ್ತ 2. ನೆಕ್ಸ್ಟ್ ಬರೋದಾದ್ರೆ ಚಂದ್ರಗುಪ್ತ 2. ಇಲ್ಲಿ ನೋಡ್ರಿ, ಚಂದ್ರಗುಪ್ತ ಟು ದ succeessor and son of Samudragupta was the expert in warfare. ಎರಡನೇ ಸಮುದ್ರಗುಪ್ತ ಏನಾಗಿದೆ ಅಂದ್ರೆ ಸಮುದ್ರಗುಪ್ತನ ಉತ್ತರಾಧಿಕಾರಿ ಯಾರು? ಸಮುದ್ರಗುಪ್ತನ ಉತ್ತರಾಧಿಕಾರಿ ಯಾರು ಅಂದ್ರೆ ಚಂದ್ರಗುಪ್ತ 2. ಈಗ ನಾವು ನೋಡ್ತಾ ಇರೋದನ್ನ ಚಂದ್ರಗುಪ್ತ 2. ಈ ಚಂದ್ರಗುಪ್ತ 2 ಯಾರ ಉತ್ತರಾಧಿಕಾರಿ ಅಂದ್ರೆ ಸನ್ ಆಫ್ ಸಮುದ್ರಗುಪ್ತ. ಸಮುದ್ರಗುಪ್ತನ ಮಗನಾಗಿರತಕ್ಕಂತಹ ಎರಡನೇ ಚಂದ್ರಗುಪ್ತ ಆಡಳಿತವನ್ನ ವ್ಯವಸ್ಥೆ ಇದ್ದಾನೆ. ಬಟ್ ಹಿ ವಾಸ್ ಆನ್ ಎಕ್ಸ್ಪರ್ಟ್ ಇನ್ ವಾರ್ಫೇರ್. ಅವನು ಯುದ್ಧ ಕಲೆಯಲ್ಲಿ ಬಹಳ ಶಕ್ತಿಶಾಲಿಯಾಗಿದ್ದ, ನಿಪುಣನಾಗಿದ್ದ. ನೆಕ್ಸ್ಟ್ ಹೇಳ್ತಾರೆ, he defeated Shakas who were ruling Gujarat for more than 3 centuries. ಏನು ಯುದ್ಧ ಕಲೆಯಲ್ಲಿ ಇವರು ಹೆಚ್ಚು ವ್ಯವಸ್ಥೆಯನ್ನು ನಿಪುಣರಾಗಿದ್ರು, ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಡಿಫೀಟೆಡ್ ಶತ್ರಾಸ್ ಅಂದ್ರೆ ಶಕಾಸ್ ಅಂತ ಗುಜರಾತ್ ನಲ್ಲಿ ಇರ್ತಕ್ಕಂತಹ ಇವರು 3 ಶತಮಾನಗಳಿಂದ ಆಡಳಿತದಲ್ಲಿ ಗುಜರಾತ್ ನಲ್ಲಿ ಆಡಳಿತ ಮಾಡತಕ್ಕಂತ ಶಕಾಸ್ ಫ್ಯಾಮಿಲಿಯನ್ನ ಯಾರು ಸೋಲಿಸ್ತಾರೆ ಅಂತಂದ್ರೆ ಚಂದ್ರಗುಪ್ತ 2 ಅನ್ನೋರು ಸೋಲಿಸ್ತಾರೆ. ಓಕೆನಾ? ಇವರು ಸೋಲಿಸಿ ಏನ್ ಮಾಡ್ತಾರೆ ಅಂದ್ರೆ ಸಮುದ್ರಗುಪ್ತನ ಮಗನಾಗಿರತಕ್ಕಂತಹ ಚಂದ್ರಗುಪ್ತ 2 ಏನ್ ಮಾಡ್ತಾನೆ ಅಂತಂದ್ರೆ ಯಾರನ್ನ ಸೋಲಿಸ್ತಾನೆ ಅಂದ್ರೆ 3 ಶತಮಾನಗಳಿಂದ ಗುಜರಾತ್ ನಲ್ಲಿ ಆಡಳಿತ ಮಾಡತಕ್ಕಂತ ಶಕಾಸ್ ಫ್ಯಾಮಿಲಿಯನ್ನ ಸೋಲಿಸ್ತಾನೆ. ದಿಸ್ ವಾಸ್ ಹಿಸ್ ಗ್ರೇಟ್ ಮಿಲಿಟರಿ ಅಚೀವ್ಮೆಂಟ್. ಕ್ವಶನ್ ಕೇಳಬಹುದು, ಎರಡನೇ ಚಂದ್ರಗುಪ್ತನ ಅತ್ಯಂತ ಮಹತ್ವದ ಮಿಲಿಟರಿ ಸಾಧನೆ ಯಾವುದು ಅಂತಂದ್ರೆ ಗುಜರಾತಿನ ಆಡಳಿತ ಮಾಡತಕ್ಕಂತ ಶಕಾಸ್ ಅನ್ನ ಸೋಲಿಸಿದ್ದು. ಸೊ ಇಂತಹ ದೊಡ್ಡ ಮಿಲಿಟರಿ ಅಚೀವ್ಮೆಂಟ್ ಮಾಡಿದ್ದಕ್ಕಾಗಿ ಈ ಹ್ಯಾಡ್ ಅ ಟೈಟಲ್, ಅವನಿಗೊಂದು ಬಿರುದು ಬಂತು. ಇದು ಕ್ವಶನ್ ಆಗುತ್ತೆ. ಯಾರು? ವಿಕ್ರಮಾದಿತ್ಯ ಬಿರುದು ಯಾರಿಗಿತ್ತು ಅಂದ್ರೆ ಚಂದ್ರಗುಪ್ತ 2. ಓಕೆನಾ? ನೆಕ್ಸ್ಟ್, he issued a new type of gold coins. Kalidasa, the great poet, and many other famous scholars were there in his court. ಈ ಕ್ವಶನ್ ಒಂದಾಗುತ್ತೆ. ಈ ಕಾಳಿದಾಸ ಯಾವ ಸಾಮ್ರಾಜ್ಯದಲ್ಲಿದ್ದ? ಒಂದನೇ ಕ್ವಶನ್ ಏನು, ಕಾಳಿದಾಸ ಯಾವ ಸಾಮ್ರಾಜ್ಯದಲ್ಲಿದ್ದ? ಗುಪ್ತ ಸಾಮ್ರಾಜ್ಯದಲ್ಲಿದ್ದ. ನೆಕ್ಸ್ಟ್, ಯಾರ ಆಡಳಿತದ ಅವಧಿಯಲ್ಲಿದ್ರು ಅಂತ ಕ್ವಶನ್ಸ್ ಕೇಳ್ತಾರೆ. ಯಾರ ಆಡಳಿತ ಅವಧಿಯಲ್ಲಿ? ಚಂದ್ರಗುಪ್ತ 2 ಇವರ ಆಡಳಿತ ಅವಧಿಯಲ್ಲಿ ಅವರು ಏನಿದ್ರು? ಕಾಳಿದಾಸರು ಇದ್ರು. ಓಕೆನಾ? ನೆಕ್ಸ್ಟ್, ದ ಎಂಪೈರ್ ಪ್ರಾಸ್ಪರರ್ ವೆಲ್ ಇನ್ ದ ಫೀಲ್ಡ್ ಆಫ್ ಎಕನಾಮಿಕ್ಕಿಯಲ್ಲಿ ಇದು ಆರ್ಥಿಕತೆಯಲ್ಲಿ ಮುಂದುವರೆದಿತ್ತು, ಅದೇನು ಬೇಕಿಲ್ಲ. ಲಿಟರೇಚರು, ಐಕೋನೋಗ್ರಫಿ, ಆರ್ಕಿಟೆಕ್ಚರು, ಪೇಂಟಿಂಗು, ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಓಕೆನಾ? ಲೈಕ್ ನೆವರ್ ಬಿಫೋರ್. ಈ ತರದ ಹಿಂದಿನ ಯಾವ ಆಡಳಿತ ವ್ಯವಸ್ಥೆಯಲ್ಲೂ ಇರಲಾರದ ರೀತಿಯಲ್ಲಿ ಸಾಧನೆಗಳು ಹಿಂದೆಂದೂ ಇರಲಾರದ ರೀತಿಯಲ್ಲಿ ಗುಪ್ತ ಸಾಮ್ರಾಜ್ಯದಲ್ಲಿ ಅವೆಲ್ಲವೂ ಇದ್ದು ಅಂತ ನಾವು ನೋಡ್ತೀವಿ. ಹಾಗಿದ್ರೆ ಮೊದಲಿಗೆ ಒಬ್ಬ ಬರ್ತಾನೆ ಇಲ್ಲಿ, 5 ಹ್ಯಾಂಡ್ ಬಗ್ಗೆ ನೋಡೋಣ. ಇವನೊಬ್ಬ ಆಸ್ಥಾನದ ಸ್ಕಾಲರ್. ಯಾರ ಆಸ್ಥಾನದ ಸ್ಕಾಲರು? ಚಂದ್ರಗುಪ್ತ ಅಥವಾ ಗುಪ್ತ ಸಾಮ್ರಾಜ್ಯದ ಸ್ಕಾಲರ್. ಈ ಸ್ಕಾಲರ್ ಬಗ್ಗೆ ನೋಡೋಣ. ಇಲ್ಲಿ ಕ್ವಶನ್ಸ್ ಆಗ್ತವೆ. ಮೊದಲೇದು, ಹಿ ವಾಸ್ ಬುದ್ಧಿಸ್ಟ್ ಪಿಲಿಗ್ರಿಮ್ ಫ್ರಮ್ ಚೀನಾ. ಬುದ್ಧಿಸ್ಟ್ ಪಿಲಿಗ್ರಿಮ್ ಅಂತಂದ್ರೆ ಯಾತ್ರಿಕ. ಏನಾ? ಪಿಲಿಗ್ರಿಮ್ ಅಂದ್ರೆ ಏನು? ಯಾತ್ರಿಕ. ಇವನೊಬ್ಬ ಚೀನಾದ ಯಾತ್ರಿಕ. ಯಾರು? ಹೈಯನ್. ಈ ಹೈಯನ್ ಏನ್ ಮಾಡ್ತಾನೆ ಅಂದ್ರೆ he visited India with a longing to see the birthplace of Buddhism. ಅವನ್ ಯಾಕೆ ಭಾರತಕ್ಕೆ ಬಂದಿರ್ತಾನೆ ಅಂತಂದ್ರೆ ಭಾರತದಲ್ಲಿ ಏನು ಬೌದ್ಧ ಧರ್ಮದ ತವರೂರು ಇದೆಯಲ್ಲ ಅದನ್ನ ನೋಡಬೇಕು ಅನ್ನೋ ಹಂಬಲದಿಂದ ಏನ್ ಮಾಡಿರ್ತಾನೆ, ಅವನು ಭಾರತಕ್ಕೆ ಎಂಟ್ರಿ ಕೊಟ್ಟಿರ್ತಾನೆ. ಇವನು ಯಾರ ರಾಯಭಾರಿಯಾಗಿನೂ ಬಂದಿರೋದಿಲ್ಲ, ಯಾವ 2 ಯುದ್ಧದ ಒಪ್ಪಂದಕ್ಕಾಗಿನೂ ಬಂದಿರೋದಿಲ್ಲ. ಆ ಸಮಯಕ್ಕೆ ಅವನು ಬೌದ್ಧ ಧರ್ಮದ ತವರು ಮನೆಯಾಗಿರ್ತಕ್ಕಂಥ ಭಾರತವನ್ನ ನೋಡಿ ಹೋಗೋದಕ್ಕೆ ಹಂಬಲದಿಂದ ಯಾರು ಬಂದಿರ್ತಾನೆ?
ಯಾತ್ರಿಕನಾಗಿ, ಬೌದ್ಧ ಧರ್ಮದ ಒಬ್ಬ ಯಾತ್ರಿಕನಾಗಿ ಚೀನಾ ದೇಶದಿಂದ ಭಾರತಕ್ಕೆ ಬಂದಿರ್ತಾನೆ. ದಟ್ ವಾಸ್, ಆ ಸಮಯ ಏನಾಗಿತ್ತು? ದಟ್ ವಾಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚಂದ್ರಗುಪ್ತ ಟು. ಅವನು ಯಾವ ಸಮಯಕ್ಕೆ ಬಂದಿದ್ದ ಅಂತ ಕ್ವಶನ್ಸ್ ಕೇಳ್ತಾರೆ. ಆ ಸಂದರ್ಭದಲ್ಲಿ ಯಾರ ಸಾಮ್ರಾಜ್ಯ ಇತ್ತು ಮತ್ತು ಯಾರ ಅಧಿಕಾರ ಆಡಳಿತ ಅವಧಿ ಇತ್ತು ಅಂತಂದ್ರೆ ಚಂದ್ರಗುಪ್ತ 2. ಓಕೆನಾ. ನೆಕ್ಸ್ಟ್, ಫೈಯನ್ ಹ್ಯಾಸ್ ರೆಕಾರ್ಡೆಡ್ ಹಿಸ್ ಎಕ್ಸ್ಪೀರಿಯನ್ಸ್ ಇನ್ ಇಂಡಿಯಾ ಇನ್ ಹಿಸ್ ಬುಕ್ ಫೋ ಕೋ ಕಿ. ಗಮನ ಇಟ್ಟು ಕೇಳ್ರಿ, ಕನ್ನಡದಾಗ ಬರೆಯುವಾಗ ಎಲ್ಲರೂ ಪಾಹ್ಯಾನ ಕೃತಿ ಯಾವುದು ಅಂದ್ರೆ ಗೋಕೋ ಕಿ ಅಂತಿರೋದು. ಅದು ಗೋ ಅಲ್ಲ, ಫಸ್ಟ್ ಇರೋದೇನು ಕೋ ಕೋ ಕಿ. ಓಕೆನಾ, ಫೋ ಕೋ ಕಿ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಹಿಮ್ ಕ್ರೈಮ್ಸ್ ವೇರ್ ರೇರ್. ಇಲ್ಲಿ ಏನಾಗಿತ್ತು ಅಂದ್ರೆ ಗುಪ್ತ ಸಾಮ್ರಾಜ್ಯದಲ್ಲಿ ಅವನ್ ಹೆಂಗ್ ದಾಖಲೆ ಮಾಡ್ತಾನಂದ್ರೆ ಚಂದ್ರಗುಪ್ತ 2ನೇ ಕಾಲಾವಧಿಯಲ್ಲಿ ಕ್ರೈಮ್ಸ್ ಇಲ್ಲಿ ತುಂಬಾ ಕಡಿಮೆ, ರೇರ್ ಆಗಿತ್ತು. ಇನ್ ಗುಪ್ತ ಎಂಪೈರ್ ಸಾಮ್ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ವಾಸ್ ಪ್ರೋ ಪೀಪಲ್. ಹೆಂಗ್ ಆಡಳಿತ ಹೆಂಗಿತ್ತು ಅಂತಂದ್ರೆ ಜನಪರವಾಗಿತ್ತು. ಪ್ರೋ ಪೀಪಲ್ ಅಂದ್ರೇನು? ಜನಪರ. ನೆಕ್ಸ್ಟ್, ಟ್ರಾವೆಲ್ ಅರೌಂಡ್ ದ ಕಂಟ್ರಿ ವಾಸ್ ಸ್ಮೂತ್. ಇಡೀ ದೇಶಾಂತರ, ದೇಶ ಸಂಚಾರ ಏನಾಗಿತ್ತು ಅಂತಂದ್ರೆ ಸುಗಮವಾಗಿತ್ತು. ಅರೌಂಡ್ ಟ್ರಾವೆಲ್, ಅಲ್ಲಿ ಏನ್ ಸಂಚಾರ ಮಾಡ್ಬೇಕಾದ್ರೆ ಯಾವುದೇ ಯುದ್ಧ ಅಪಾಯಗಳು ಏನು ಇರ್ತಿರ್ಲಿಲ್ಲ. ಟ್ರಾವೆಲ್ ಸ್ಮೂತ್ ಟ್ರಾವೆಲ್ ಮಾಡತಕ್ಕಂತ ಒಂದು ಸುಂದರ ಸುವ್ಯವಸ್ಥಿತ ಆಡಳಿತ ವ್ಯವಸ್ಥೆ ಗುಪ್ತ ಸಾಮ್ರಾಜ್ಯದಾಗಿತ್ತು ಅಂತ ಹೇಳಿ ಫೈಯನ್, ಚೀನಾದ ಬೌದ್ಧ ಯಾತ್ರಿಕ ಬರೀತಾನೆ. ಅವನ ಕೃತಿ ಯಾವುದು ಅಂದ್ರೆ ಕೋ ಕೋ ಕಿ. ಅವನು ಯಾರ ಅವಧಿಯಲ್ಲಿ ಬಂದಿದ್ದ ಅಂದ್ರೆ ಚಂದ್ರಗುಪ್ತ 2ನೇ ಚಂದ್ರಗುಪ್ತನ ಅವಧಿಗೆ ಬಂದಿದ್ದ. ನೆಕ್ಸ್ಟ್, ಫೈಯನ್ ಟ್ರಾವೆಲ್ ಫಾರ್ ಮೆನಿ ಇಯರ್ಸ್ ಇನ್ ಇಂಡಿಯಾ ವಿಸಿಟಿಂಗ್ ಬುದ್ಧಿಸ್ಟ್ ಸೈಟ್ಸ್. ಹಿ ರಿಟರ್ನ್ಡ್ ಟು ಹಿಸ್ ಕಂಟ್ರಿ ವಿತ್ ಮೆನಿ ಬುದ್ಧಿಸ್ಟ್ ಸ್ಕ್ರಿಪ್ಟ್ಸ್. ನೆಕ್ಸ್ಟ್, ಟ್ರಾನ್ಸ್ಲೇಟ್ ದಮ್ ಇಂಟು ಚೈನೀಸ್ ಲ್ಯಾಂಗ್ವೇಜ್. ಏನ್ ಮಾಡ್ತಾನಂದ್ರೆ ಅವನು ತುಂಬಾ ಭಾರತದಲ್ಲಿ ಬಹುದಿನಗಳವರೆಗೆ ವಿಸಿಟ್ ಮಾಡಿ ಮತ್ತು ಇಲ್ಲಿರ್ತಕ್ಕಂಥ ಬೌದ್ಧ ಧರ್ಮದ ಪುರಾವೆಗಳನ್ನೆಲ್ಲ ತಗೊಂಡು ಹೋಗಿ ಅವನು ಚೀನಾ ಭಾಷೆಯಲ್ಲಿ ಏನ್ ಮಾಡ್ತಾನೆ? ಟ್ರಾನ್ಸ್ಲೇಟ್, ವರ್ಗಾವಣೆ ಮಾಡ್ತಾನೆ, ಅನುವಾದಗಳನ್ನು ಮಾಡ್ತಾನೆ. ಇದೇನ್ ಕ್ವಶನ್ಸ್ ಆಗೋದಿಲ್ಲ. ಬಟ್ ಯಾವ ಫೈಯನ್ ಯಾವ ದೇಶದಿಂದ ಬಂದವನು? ಚೀನಾ ದೇಶದಿಂದ ಬಂದವನು. ನೆಕ್ಸ್ಟ್, ಅವನು ಬಂದಾಗ ಯಾರ ಆಡಳಿತ ಇತ್ತು? ಗುಪ್ತರ, ಚಂದ್ರಗುಪ್ತ 2ನೇ ಚಂದ್ರಗುಪ್ತನ ಆಡಳಿತ ಇತ್ತು. ನೆಕ್ಸ್ಟ್, ಅವನ ಕೃತಿ ಯಾವುದು? ಕೋಕೋಕಿ. ಓಕೆನಾ. ನೆಕ್ಸ್ಟ್, ಅವನು ಏನಂತ ಬರೆದಿದ್ದಾನೆ ಕೇಳ್ತಾರೆ. ಗುಪ್ತ ಸಾಮ್ರಾಜ್ಯದ ಬಗ್ಗೆ ಹೇಗೆ ಅಂದ್ರೆ ಇಲ್ಲಿ ಕ್ರೈಮ್ಗಳು, ಅಪರಾಧಗಳು ಕಡಿಮೆ ಮತ್ತು ಇಲ್ಲಿ ಜನಪರ ಆಡಳಿತ ವ್ಯವಸ್ಥೆ ಇತ್ತು ಮತ್ತು ದೇಶ ಸುಗಮವಾಗಿ ನಡೀತಾ ಇತ್ತು ಅಂತ ಬರೆದ ಚೀನಾ ಯಾತ್ರಿಕ ಯಾರು ಅಂತ ಕೇಳಿದ್ರೆ ಫೈಯನ್ ಅಂತ ಹೇಳ್ಬೋದು. ಇಷ್ಟೇ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಾಂಟ್ರಿಬ್ಯೂಷನ್ಸ್ ಆಫ್ ಗುಪ್ತರ ಕಾಲವನ್ನ ಭಾರತದ ಸುವರ್ಣ ಯುಗ ಅಂತ ಕರೀತಾರೆ. ಬೇರೆ ಕ್ಷೇತ್ರದಲ್ಲಿ ಬೇರೆ ಸಾಧನೆಗಳನ್ನು ಮಾಡಿದ್ದಾರೆ. ಹಾಗಿದ್ರೆ ಮೊದಲಿಗೆ ನೋಡೋಣ ಅಂತಂದ್ರೆ ಸಂಸ್ಕೃತ ಲಿಟ್ರೇಚರ್. ಮೊದಲಿಗೆ ಯಾರು ನೋಡೋಣ ಅಂತಂದ್ರೆ ಯಾವ ವಿಷಯದಲ್ಲಿ? ಮೊದಲಿಗೆ ಯಾವ್ದು ನೋಡೋಣ? ಸಂಸ್ಕೃತ ಲಿಟ್ರೇಚರ್ ಬಗ್ಗೆ ನೋಡೋಣ. ಸಂಸ್ಕೃತ ಲಿಟ್ರೇಚರ್ ಅಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ನೆನಪಿಟ್ಟು ನೋಡ್ರಿ, ಸ್ವಲ್ಪ ವೇಟ್ ಮಾಡ್ರಿ, ಚೇಂಜ್ ಮಾಡ್ತೀನಿ. During the Gupta period, Sanskrit language developed well due to royal patronage. ಏನ್ ಹೇಳ್ತಾರೆ ಅಂತಂದ್ರೆ, ಈ ಮೌರ್ಯರ ಗುಪ್ತ ಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಸಂಸ್ಕೃತದ ಲ್ಯಾಂಗ್ವೇಜ್ ಬಹಳ ಡೆವಲಪ್ ಆಗ್ತದೆ. ಯಾವ ಲ್ಯಾಂಗ್ವೇಜ್ ತುಂಬಾ ಡೆವಲಪ್ ಆಯ್ತು ಅಂತ ಕೇಳ್ಬೋದು. ಸಂಸ್ಕೃತ ಲ್ಯಾಂಗ್ವೇಜ್ ಯಾರ ಕಾಲಾವಧಿಯಲ್ಲಿ ಡೆವಲಪ್ ಆಯ್ತು ಅಂತಂದ್ರೆ ಯಾವ ಕಾರಣಕ್ಕಾಯ್ತದು? ರಾಜ್ಯ ಮನೆತನದ ಆಶ್ರಯದಿಂದ. ಇದು ಕಾರಣ. ಓಕೆನಾ. ಅದಕ್ಕೆ ಎಕ್ಸಾಂಪಲ್ ಏನು? ಕಾಳಿದಾಸ ವಾಸ್ ಅ ಗ್ರೇಟ್ ಪೋಯೆಟ್ ಆಫ್ ಗುಪ್ತ ಟೈಮ್ಸ್. ಗುಪ್ತ ಅವಧಿಯಲ್ಲಿ ಒಬ್ಬ ಗ್ರೇಟ್ ಪೋಯೆಟ್ ಯಾರಿದ್ದು ಅಂದ್ರೆ ಕಾಳಿದಾಸ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ಸ್ ಆಗ್ತದೆ. ನೆಕ್ಸ್ಟ್, ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇ ರೈಟಿಂಗ್ಸ್ ಆಫ್ ದ ವರ್ಲ್ಡ್. ಜಗತ್ತಿನ ಸುಪ್ರಸಿದ್ಧ ಒಬ್ಬ ಕಥೆಗಳನ್ನ ಬರೀತಕ್ಕಂಥ ಒಬ್ಬ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬನಾಗಿರ್ತಾನೆ. ಪ್ಲೇ ರೈಟಿಂಗ್ ಅಂತಂದ್ರೇನು?
ನಾಟಕಗಳನ್ನ ಬರೆಯೋದ್ರಲ್ಲಿ ಜಗತ್ತಿನ ಸುಪ್ರಸಿದ್ಧ. ಹಿ ವಾಸ್ ಒನ್ 9 ಜುವೆಲ್ಸ್ ಮೆನ್ ಆಫ್ ನವರತ್ನ. ಏನ್ ಮಾಡ್ತಾನೆ ಅಂತಂದ್ರೆ ಸಮುದ್ರಗುಪ್ತನ ಮತ್ತು ಗುಪ್ತರ ಆಡಳಿತ ಅವಧಿಯಲ್ಲಿ ನವರತ್ನ ಅಂತಕ್ಕಂತಹ ಏನಿದ್ರು ಅಂತಂದ್ರೆ ಆಸ್ಥಾನದಲ್ಲಿ 9 ಯಾರ ಆಸ್ಥಾನದಲ್ಲಿ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ. ನೋಡ್ರಿ ಏನು ಕೋರ್ಟ್ ಆಫ್ ಚಂದ್ರಗುಪ್ತ ಸೆಕೆಂಡ್ ಕ್ವಶನ್ಸ್ ಕೇಳ್ತಾರೆ. ಚಂದ್ರಗುಪ್ತನ 2ನೇ ಅವಧಿಯಲ್ಲಿ ಅಂದ್ರೆ ಚಂದ್ರಗುಪ್ತ 2ನೇ ಚಂದ್ರಗುಪ್ತ ಅಂತ ಕರಿಬಹುದು. 2ನೇ ಚಂದ್ರಗುಪ್ತನ ಅವಧಿಯಲ್ಲಿ ಗುಪ್ತರ ಆಸ್ಥಾನದಲ್ಲಿ 9 ಜನ ಏನಿದ್ರು ಆಸ್ಥಾನದಲ್ಲಿ ಕಾವ್ಯಗಳನ್ನ ರಚನೆ ಮಾಡೋರು ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟವರು ಇದ್ರು. ಆ ಸಾಹಿತ್ಯದಲ್ಲಿ ರಚನೆ ಮಾಡತಕ್ಕಂತ ಅವರಲ್ಲಿ ಆ 9 ಜನ ಏನಿದ್ರಲ್ಲ ಅವ್ರನ್ನ ಏನಂತ ಕರೀತಿದ್ರು ಅಂದ್ರೆ ನವರತ್ನ ಅಂತ ಕರೀತಿದ್ರು. ಕ್ವಶನ್ಸ್ ಕೇಳ್ತಾರೆ. ನವರತ್ನ ಅಂತಕ್ಕಂತ ಸಾಹಿತ್ಯಕಾರರು ಯಾರ ಆಸ್ಥಾನದಲ್ಲಿದ್ರು ಅಂದ್ರೆ ಗುಪ್ತರ ಆಸ್ಥಾನದಲ್ಲಿ. ಯಾರ ಅವಧಿಯಲ್ಲಿದ್ರು ಅಂತಂದ್ರೆ ಚಂದ್ರಗುಪ್ತ 2 ಅವರ ಆಸ್ಥಾನದ ಅವಧಿಯಲ್ಲಿ ಇದ್ರು. ಅದರಲ್ಲಿ ಫೇಮಸ್ ಯಾರು ಅಂತಂದ್ರೆ ಕಾಳಿದಾಸ. ಕಾಳಿದಾಸ ಹ್ಯಾಡ್ ಕಂಪೋಸ್ಡ್ 4 ಎಪಿಕ್ಸ್ ಅಂಡ್ 3 ಡ್ರಾಮಾಸ್. ಎಪಿಕ್ಸ್ ಅಂದ್ರೆ ಮಹಾಕಾವ್ಯಗಳು. ಕಾಳಿದಾಸ ಏನ್ ಮಾಡ್ತಾನೆ ಅಂದ್ರೆ 4 ಮಹಾಕಾವ್ಯಗಳನ್ನ ಬರೀತಾನೆ, 4 ಮಹಾಕಾವ್ಯಗಳನ್ನ ಬರೀತಾನೆ. 3 ಡ್ರಾಮಾಸ್ 3 ಏನ್ ಬರೀತಾನೆ ಅಂತಂದ್ರೆ ನಾಟಕಗಳನ್ನ ಬರೀತಾನೆ. ನೋಡ್ರಿ ಅದರಲ್ಲಿ ಅಭಿಜ್ಞಾನ ಶಾಕುಂತಲ ಈಸ್ ದ ಗ್ರೇಟ್ ಪ್ಲೇ ಅಂತಂದ್ರೆ ಅವನ ನವರತ್ನ ಆಗಿರ್ತಕ್ಕಂಥ ಇವನು ಅಭಿಜ್ಞಾನ ಶಾಕುಂತಲ ಶ್ರೇಷ್ಠ ನಾಟಕ. ಪ್ಲೇ ಅಂತಂದ್ರೆ ಏನು ನಾಟಕ, ಸರ್ವಶ್ರೇಷ್ಠ ನಾಟಕ. ಅಭಿಜ್ಞಾನ ಶಾಕುಂತಲ ಯಾರ್ದಿದು? ಕಾಳಿದಾಸರವರ ಕೃತಿ. ಕಾಳಿದಾಸ ಅವರ ಯಾವ ಕೃತಿ? ನಾಟಕ. ಓಕೆನಾ. ನೆಕ್ಸ್ಟ್ ಈಸ್ ಗ್ರೇಟ್. ಹಿ ಹ್ಯಾಸ್ ಬೀನ್ ಹೆಲ್ಡ್ ಎ ದ ಕವಿಕುಲ ಗುರು. ಇವರಿಗೊಂದು ಏನಿತ್ತು ಅಂತ ಪ್ರಶಂಸೆ ಇತ್ತು. ಹೆಲ್ಡ್ ಅಂದ್ರೆ ಏನು? ಪ್ರಶಂಸೆ. ಯಾರಿಗೆ? ಕಾಳಿದಾಸನಿಗೆ. ಏನಂತ ಪ್ರಶಂಸೆ ಮಾಡಿದ್ರು ಅಂದ್ರೆ ಕವಿ ಕುಲ ಗುರು. ಕವಿಕುಲ ಗುರು ಅಂತಕ್ಕಂತ ಪ್ರಶಂಸೆ ಯಾರಿಗಿತ್ತು ಅಂದ್ರೆ ಕಾಳಿದಾಸನಿಗಿತ್ತು. ಆ ಕಾಳಿದಾಸನಿಗೆ ಈ ತರ ಬರೋದಕ್ಕೆ ಕಾರಣ ಏನು ಅಂದ್ರೆ ಅವರು 4 ಮಹಾಕಾವ್ಯಗಳನ್ನ ಬರೆದಿದ್ರು, 3 ನಾಟಕಗಳನ್ನ ಬರೆದಿದ್ರು, ಡ್ರಾಮಾಗಳನ್ನ ಬರೆದಿದ್ರು. ಅದರಲ್ಲಿ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು ಗ್ರೇಟ್ ನಾಟಕ ಆಗಿತ್ತು. ನೆಕ್ಸ್ಟ್ ಶೂದ್ರಕ. ಇನ್ನೊಬ್ರು ಬರೋರು ಶೂದ್ರಕ. ಇವನ್ಗೂ ರೋಟ್ ಏನು ಅಂತಂದ್ರೆ ಮೃಚ್ಛಕಟಿಕ ಅಂತಕ್ಕಂತ ಒಂದು ಕೃತಿಯನ್ನು ಬರೀತಾರೆ. ಮೃಚ್ಛಕಟಿಕ ಕೃತಿ ಯಾರ್ದು? ಶೂದ್ರಕನ ಕೃತಿ ಮೃಚ್ಛಕಟಿಕ. ನೆಕ್ಸ್ಟ್ ವಿಶಾಖದತ್ತ ಅಂತಕ್ಕಂತ ಒಬ್ಬ ವ್ಯಕ್ತಿ ಇದ್ದ, ಕವಿ ಇದ್ದ. ಆ ವಿಶಾಖದತ್ತನ ಕವಿ ಏನ್ ಬರೀತಾನೆ ಅಂದ್ರೆ ಮುದ್ರಾ ರಾಕ್ಷಸ ಅಂತಕ್ಕಂಥ ಕೃತಿಯನ್ನ ಬರೀತಾನೆ. ವೇರ್ ಅದರ್ ಫೇಮಸ್ ಡ್ರಾಮಾಸ್ಟಿಕ್ ಆಫ್ ದಟ್ ಟೈಮ್ ವಿಷ್ಣು ಶರ್ಮಾ ಅಂತಕ್ಕಂಥ ಒಬ್ಬ ಇದ್ದ. ಆ ವಿಷ್ಣು ಶರ್ಮಾ ಏನ್ ಬರದ ಅಂದ್ರೆ ಪಂಚತಂತ್ರವನ್ನ ಬರದ. ಪಂಚತಂತ್ರ ಕೃತಿ ಯಾರು ಸಂಬಂಧಪಟ್ಟಿದ್ದು? ವಿಷ್ಣು ಶರ್ಮನಿಗೆ ಸಂಬಂಧಪಟ್ಟಿದ್ದು. ಬಿಲಾಂಗ್ಸ್ ದೆಮ್ ಪೀರಿಯಡ್. ನೆಕ್ಸ್ಟ್ ಅಮರ ಸಿಂಹ ಅಂತಕ್ಕಂಥವನು ಇದ್ದಿದ್ದ. ಅಮರ ಸಿಂಹ ಅಂತಕ್ಕಂಥವನು ಅಮರಕೋಶ ಅನ್ನೋದನ್ನ ಬರದ. ಈ ಅಮರಕೋಶ ಏನು ಅಂದ್ರೆ ಡಿಕ್ಷನರಿ ಈಸ್ ಅ ರೇರ್ ವರ್ಕ್. ಇದೇನಾಗಿತ್ತು ಅಂದ್ರೆ ಒಂದು ವಿಶ್ವಕೋಶ ಆಗಿತ್ತು. ಡಿಕ್ಷನರಿ ಅನ್ನೋದು ಒಂದು ಶಬ್ದಕೋಶ ಆಗಿತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆನಾ. ಅಮರಕೋಶ ಇನ್ನೊಮ್ಮೆ ಐತಿ ನೋಡ್ರಿ. ಶೂದ್ರಕನ ಕೃತಿ ಯಾವುದು? ಮೃಚ್ಛಕಟಿಕ. ವಿಶಾಖದತ್ತನ ಕೃತಿ ಯಾವುದು? ಮುದ್ರಾ ರಾಕ್ಷಸ. ವಿಷ್ಣು ಶರ್ಮನ ಕೃತಿ ಪಂಚತಂತ್ರ. ಅಮರಸಿಂಹನ ಕೃತಿ ಅಮರಕೋಶ. ಅಮರಕೋಶ ಅನ್ನೋದು ಏನಾಗಿತ್ತು ಅಂದ್ರೆ ಒಂದು ಶಬ್ದಕೋಶ ಆಗಿತ್ತು. ನೆಕ್ಸ್ಟ್ ಇವ್ರ ಬಗ್ಗೆ ನೋಡೋದು ಏನು ಅಂದ್ರೆ ಈಗ ಸಾಹಿತ್ಯದ ಬಗ್ಗೆ ನೋಡಿದ್ವಿ. ಈಗ ಟೆಂಪಲ್ ಆರ್ಕಿಟೆಕ್ಚರ್ ಹೆಂಗಿತ್ತು,
ಗುಪ್ತರ ಕಾಲದಲ್ಲಿ ದೇವಾಲಯಗಳ ವಾಸ್ತುಶಿಲ್ಪ ಆರ್ಕಿಟೆಕ್ಚರ್ ಅಂದ್ರೆ ಏನು, ವಾಸ್ತುಶಿಲ್ಪ ಹೆಂಗಿತ್ತು ಅನ್ನೋದನ್ನ ನೋಡೋಣ. ನೋಡ್ರಿ, ಇನ್ ಅವರ್ ಕೋರ್ಟ್ ಟೆಂಪಲ್ ಆರ್ಕಿಟೆಕ್ಚರ್ ಡೆವಲಪ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಆಫ್ ಗುಪ್ತಾಸ್. ದ ಸಾಂಚಿ ಟೆಂಪಲ್ ಇನ್ ಮಧ್ಯಪ್ರದೇಶ್ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಅದರದೇ ಇನ್ನೊಂದು ಏನಂದ್ರೆ ಓಲ್ಡೆಸ್ಟ್ ಟೆಂಪಲ್ ಇನ್ ಇಂಡಿಯಾ. ಭಾರತದಲ್ಲಿ ಇರ್ತಕ್ಕಂತ ಅತ್ಯಂತ ಪುರಾತನ ದೇವಾಲಯ ಯಾವುದು? ಸಾಂಚಿ ಟೆಂಪಲ್. ಯಾವ ಟೆಂಪಲ್? ಸಾಂಚಿ ಟೆಂಪಲ್. ಮೇಲೆ ಸಾಂಚಿ ಟೆಂಪಲ್ ಅಂತ ಹಾಕುದು, ಅದರ ಕೆಳಗಡೆ ಬರ್ಕೋಬೇಕು ಸಾಂಚಿ ಟೆಂಪಲ್ ಇನ್ ಮಧ್ಯಪ್ರದೇಶ, ಗುಪ್ತ ಸಾಮ್ರಾಜ್ಯ, ಭಾರತದ ಅತ್ಯಂತ ಹಳೆಯ ದೇವಾಲಯ. ಎಷ್ಟು ಬರ್ತದೆ ಸಾಕು. ಅದರ್ ಟೆಂಪಲ್ಸ್ ಆಫ್ ಗುಪ್ತಾಸ್ ಆರ್ ಬಿಟರ್ಗೊಂಡ್ ಅಂಡ್ ದೇವಗರ್ ಇನ್ ಮಧ್ಯಪ್ರದೇಶ್. ಏನಾಗಿತ್ತು? ಗುಪ್ತ ಇನ್ನಿತರ ದೇವಾಲಯಗಳು ಎಲ್ಲಿದ್ವು ಅಂದ್ರೆ ಮಧ್ಯಪ್ರದೇಶದ ಬಿಟರ್ಗನ್ ಮತ್ತು ದೇವಗರ್ ಅಂತಕ್ಕಂಥ ಪ್ರದೇಶದಲ್ಲಿ ಕಂಡು ಬರ್ತವೆ. ಬಟ್ ಐಡಿಯಲ್ ಆಫ್ ದ ಲಾರ್ಡ್ ವಿಷ್ಣು ಇನ್ ದಶಾವತಾರ ಟೆಂಪಲ್ ಆಟ್ ವೆರಿ ಬ್ಯೂಟಿಫುಲ್. ಏನಾಗುತ್ತೆ ಅಂತಂದ್ರೆ ದಶಾವತಾರ ರೂಪದಲ್ಲಿರ್ತಕ್ಕಂಥ ವಿಷ್ಣುವಿನ ಮೂರ್ತಿ ದೇವಗಢ್ ನಲ್ಲಿದೆ. ಇದು ದೇವ್ಗಢ್ ಅಂತಕ್ಕಂಥ ಇಂಗ್ಲಿಷ್ ನಲ್ಲಿ ಬರುತ್ತೆ. ದೇವಗಢ್ ನಲ್ಲಿ ಏನಾಗುತ್ತೆ? ಯಾರ ಟೆಂಪಲ್ ಇದೆ? ವಿಷ್ಣು ದಶಾವತಾರ ಲಾರ್ಡ್ ವಿಷ್ಣುವಿನ ದಶಾವತಾರದ ಟೆಂಪಲ್ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿದೆ. ಇದು ವಾಸ್ತುಶಿಲ್ಪಕ್ಕೆ ತುಂಬಾ ಐಡಿಯಲ್ ಆಗಿದೆ, ಅಂದ್ರೆ ಪ್ರಸಿದ್ಧವಾಗಿದೆ ಅಂತ ನಿಮ್ಗೆ ಗೊತ್ತಿರ್ಲಿ. ಬಟ್ ಎಲ್ಲಿ ಗೊತ್ತಿರಬಹುದಾಗಿದ್ದು ಅದು ಸಾಂಚಿ ಟೆಂಪಲ್ ಎಲ್ಲಿದೆ? ಮಧ್ಯಪ್ರದೇಶದಲ್ಲಿದೆ. ಯಾರ ಕಾಲಾವಧಿ ಇದು? ಗುಪ್ತರ ಕಾಲಾವಧಿ ಇದು. ಇದೇನಾಗಿದೆ ಅಂದ್ರೆ ಭಾರತದ ಅತ್ಯಂತ ಪ್ರಾಚೀನ ದೇವಾಲಯ ಆಗಿದೆ. ಓಕೆನಾ. ನೆಕ್ಸ್ಟ್ ಬಿತ್ಸಭವನ್ ನಲ್ಲಿ ಇರ್ತಕ್ಕಂಥದ್ದು, ದೇವಗಢ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಾಲಯಗಳು ಗುಪ್ತರಿಗೆ ಸಂಬಂಧಪಟ್ಟಿವೆ. ಆದರೆ ವಿಷ್ಣುವಿನ ದಶಾವತಾರ ದೇವಾಲಯವು ಕೂಡ ಮಧ್ಯಪ್ರದೇಶದಲ್ಲಿದೆ ಅನ್ನೋದು, ಮಧ್ಯಪ್ರದೇಶದ ದೇವಗಢ್ ನಲ್ಲಿದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಸ್ತೂಪಾಸ್ ಅಂಡ್ ಚೈತ್ಯಾಲಯ. ಇನ್ ನೆಕ್ಸ್ಟ್ ಇವರ ಕಲೆ ಸಾಹಿತ್ಯದಲ್ಲಿ, ಈಗ ನಾವು ಸಾಹಿತ್ಯ ನೋಡಿದ್ವಿ, ವಾಸ್ತುಶಿಲ್ಪ ನೋಡಿದ್ವಿ, ಮತ್ತೆ ಇನ್ನೇನ್ ನೋಡೋಣ ಅಂದ್ರೆ ಸ್ತೂಪ ಮತ್ತು ಚೈತ್ಯಾಲಯಗಳ ಬಗ್ಗೆ ನೋಡೋಣ. ಅದರಲ್ಲಿ ಫೇಮಸ್ ದಮೇಕ ಸ್ತೂಪ. ಯಾವುದು ಅಂದ್ರೆ ದಮೇಕ ಸ್ತೂಪ, ದಮೇಕ್ ಸ್ತೂಪ ಅಂತ ಕರಿತೀವಿ. ದಮೇಕ್ ಸ್ತೂಪ ಎಲ್ಲಿದೆ ಅಂದ್ರೆ ಎಷ್ಟು ಫೀಟ್ ಇದೆ ಅಂದ್ರೆ 128 ಫೀಟ್ ಇದೆ. ಎತ್ತರ ಎಷ್ಟಿದೆ? ಇದು ದಮೇಕ ಸ್ತೂಪ 128 ಫೀಟ್ ಇದೆ. ಅಟ್ ಸಾರಾನಾಥ್. ಎಲ್ಲಿದೆ ಇದು? ಸಾರಾನಾಥ್. ಯುನಿಕ್ ಕನ್ಸ್ಟ್ರಕ್ಷನ್ಸ್ ಆಫ್ ಗುಪ್ತಾ ಪೀರಿಯಡ್. ಇದೊಂದು ಏನಾಗಿದೆ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಕಾಲದ ಅನುಪಮ, ಯುನಿಕ್ ಅಂದ್ರೆ ಅನುಪಮ ಅಥವಾ ವಿಶೇಷ ಸ್ಟ್ರಕ್ಚರ್ ಆಗಿದೆ. ಓಕೆನಾ, ನಿರ್ಮಾಣ ಆಗಿದೆ. ಯಾವುದು? ದಮೇಕ್ ಸ್ತೂಪ. ಕೇಳ್ಬೋದು ದಮೇಕ ಸ್ತೂಪ ಎಲ್ಲಿದೆ ಅಂತ ಕೇಳಿದ್ರೆ ಏನ್ ಬರೀಬೇಕು? ಸಾರಾನಾಥದಲ್ಲಿದೆ. ಸಾರಾನಾಥದಲ್ಲಿದೆ. ಎಷ್ಟು ಫೀಟ್ ಎತ್ತರ ಇದೆ? 128 ಫೀಟ್ ಎತ್ತರ ಇದೆ. ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದು? ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ನೋಡೋಣ ಪೇಂಟಿಂಗ್. ಪೇಂಟಿಂಗ್ ಗಳ ಬಗ್ಗೆ ನೋಡೋಣ. ಏನ್ ಪೇಂಟಿಂಗ್ ಅಲ್ಲಿ ಏನೇನಿದೆ, ಇವ್ರು ಹೆಂಗ್ ಆಡಳಿತ ಮಾಡ್ತಿದ್ರು ನೋಡಿದ್ವಿ. ನೆಕ್ಸ್ಟ್ ಈಗ ಪೇಂಟಿಂಗ್ ಬಗ್ಗೆ ನೋಡೋಣ. Buddhist viharas and cave temples of Gupta time carved out of big rock are found in Ajanta Ellora. ವಿಶೇಷ ಕ್ವಶನ್ ಆಗಿದೆ ಇದು. ಅಜಂತ ಎಲ್ಲೋರಾ, ಅಜಂತ ಎಲ್ಲೋರಾ ಯಾರ ಆಡಳಿತ ವ್ಯವಸ್ಥೆಗೆ ಅಥವಾ ಯಾರ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಿದೆ. ಅದು ಗೊತ್ತಿರಬೇಕು. ಏನಾಗಿತ್ತು ಅಂತಂದ್ರೆ ಅಜಂತ ಎಲ್ಲೋರಾದಲ್ಲಿ ಅತ್ಯಂತ ದೊಡ್ಡ ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರಗಳು ಮತ್ತು ಗುಹಾಲಯಗಳು ಅಜಂತ ಮತ್ತು ಎಲ್ಲೋರಾದಲ್ಲಿ ಕಂಡು ಬರ್ತವೆ ನಮಗೆ. ಓಕೆನಾ. ಅಜಂತ ಎಲ್ಲೋರಾ ಗುಹೆಗಳು ಕಂಡು ಬರುತ್ತವೆ. ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದು? ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಿದ್ದು. ಬಟ್ ಯಾರಿಗೆ ಸಂಬಂಧಪಟ್ಟ ಗುಹೆಗಳು ಕಂಡು ಬರ್ತವೆ? ಬುದ್ಧಿಸ್ಟ್ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಗುಹೆಗಳು ಕಂಡು ಬರ್ತವೆ. ನೆಕ್ಸ್ಟ್ ದ ಪಿಕ್ಚರ್ ಪೇಂಟೆಡ್ ಆನ್ ವಾಲ್ಸ್ ಅಂಡ್ ರಿಂಗ್ ಆಫ್ ದ ಕೇವ್ಸ್ ಅಟ್ ಅಜಂತ ಆರ್ ಫೇಮಸ್ ಆಲ್ ಓವರ್ ದ ವರ್ಲ್ಡ್. ಏನಾಗಿದ್ದಾವೆ ಅಂತಂದ್ರೆ ಅಜಂತಾದ ಗುಹಾಲಯಗಳಲ್ಲಿ ಗೋಡೆಗಳ ಮೇಲೆ ಏನು ಚಾವಣಿಗಳ ಮೇಲೆ ಚಿತ್ರಗಳು ಜಗದ್ವಿಖ್ಯಾತವಾಗಿದ್ದಾವೆ. ಫೇಮಸ್ ಆಲ್ ಓವರ್ ದ ವರ್ಲ್ಡ್. ಏನು ಪೇಂಟ್ ಮಾಡಿದ್ದಾರೆ, ಆಗಿನ ಕಾಲಕ್ಕೆ ಪೇಂಟ್ ಇದೆ ನೋಡ್ರಿ. ಅಜಂತ ಗುಹೆಗಳ ವಾಲ್ಗಳ ಮೇಲೆ ಏನಾಗಿತ್ತು ಅಂದ್ರೆ ಚಾವಣಿ ಅಂತ ಕರಿತೀವಿ. ಚಾವಣಿಗಳ ಮೇಲೆ ಏನಾಗಿದೆ ಅಂತಂದ್ರೆ ಪೇಂಟ್ ಮಾಡಿದ್ದಾರೆ. ಆ ಪೇಂಟಿಂಗ್ ಜಗತ್ ವಿಖ್ಯಾತವಾಗಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ನೆನಪಿರ್ಲಿ, ಅಜಂತ ಎಲ್ಲೋರಾ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದು?
ಬುದ್ಧಿಸ್ಟ್ ಧರ್ಮಕ್ಕೆ ಸಂಬಂಧಪಟ್ಟಿದ್ದು. ಯಾರ ಟೈಮ್ ನಲ್ಲಿ ಅಂತಂದ್ರೆ ಗುಪ್ತ ಟೈಮ್ಸ್ ನಲ್ಲಿ ಕಂಡು ಬರತಕ್ಕಂಥವು. ನೆಕ್ಸ್ಟ್ ನೋಡೋಣ ಯಾವ ವಿಷಯದಲ್ಲಿ ಅಂತಂದ್ರೆ ಸೈನ್ಸ್, ಮ್ಯಾಥಮೆಟಿಕ್ಸ್ ಅಂಡ್ ಆಸ್ಟ್ರೋನಾಮಿ ಬಗ್ಗೆ ಇವರ ಆಡಳಿತದ ಸಂದರ್ಭದಲ್ಲಿ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಗುಪ್ತ ಸಾಮ್ರಾಜ್ಯಗಳಿಗೆ ಅಂತ ನೋಡೋಣ. ಸೈನ್ಸ್ ಅಂದ್ರೆ ಏನು? ವಿಜ್ಞಾನ. ಮ್ಯಾಥಮೆಟಿಕ್ಸ್ ಅಂದ್ರೆ ಗಣಿತ. ಆಸ್ಟ್ರೋನಾಮಿ ಅಂತಂದ್ರೆ ಖಗೋಳಶಾಸ್ತ್ರ. ಓಕೆನಾ? ನೆಕ್ಸ್ಟ್ ನೋಡೋಣ ಸೈನ್ಸ್ ಅಂಡ್ ಟೆಕ್ನಾಲಜಿ ಗಾಟ್ ಟ್ರಮೆಂಡಸ್ ಪ್ರೋಗ್ರೆಸ್ ಡ್ಯೂರಿಂಗ್ ದ ಗುಪ್ತಾ ಪೀರಿಯಡ್. ಅಂದ್ರೆ ಆಡಳಿತ ವ್ಯವಸ್ಥೆಯಲ್ಲಿ, ಗುಪ್ತರ ಆಡಳಿತ ವ್ಯವಸ್ಥೆಯಲ್ಲಿ ನಿಮಿಷ ಸಾರಿ ಏನಾಗುತ್ತಿಲ್ಲ, ಸೈನ್ಸ್ ಟೆಕ್ನಾಲಜಿ ಗಾಟ್ ಪ್ರೋಗ್ರೆಸ್ ಡ್ಯೂರಿಂಗ್ ದ ಗುಪ್ತಾ ಪೀರಿಯಡ್. ಈ ಸಂದರ್ಭದಲ್ಲಿ ಏನಾಗುತ್ತೆ, ತಂತ್ರಜ್ಞಾನ ಟ್ರಮೆಂಡಸ್ ಅಂತಂದ್ರೆ ಅತ್ಯಂತ ಪ್ರಗತಿದಾಯಕ ಪ್ರೋಗ್ರೆಸ್ ಆಗುತ್ತೆ. ಇಲ್ಲಿ ಯಾವುದು ಗುಪ್ತರ ಕಾಲದಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಪಾರ ಪ್ರಗತಿಯನ್ನ ಸಾಧಿಸುತ್ತೆ. ಆದ್ರೆ ಇಲ್ಲಿ ನೋಡ್ರಿ, ಆರ್ಯಭಟ ಪಾಟಲಿಪುತ್ರದ ಆರ್ಯಭಟನು. ಪಾಟಲಿಪುತ್ರ ಎಲ್ಲಿ ಬರುತ್ತೆ? ಈಗ ಇದ್ರ ಪ್ರಸ್ತುತ ಹೆಸರೇನು? ಪಾಟ್ನಾ ಎಲ್ಲಿ ಬರುತ್ತೆ? ಬಿಹಾರ್ನಲ್ಲಿ ಬರುತ್ತೆ. ಓಕೆನಾ? ಏನಾಗುತ್ತೆ ಇಲ್ಲಿ, ಪಾಟ್ಲಿಪುತ್ರದ ಆರ್ಯಭಟ ಏನ್ ಮಾಡ್ತಾನೆ, ಹ್ಯಾಸ್ ಅ ವೆಲ್ ನೋನ್ ಮ್ಯಾಥಮೆಟಿಷಿಯನ್ ದ ಗುಪ್ತಾ ಟೈಮ್ಸ್. ಏನಾಗ್ತಾನೆ ಅಂದ್ರೆ ಪ್ರಸಿದ್ಧಿಯನ್ನ ಪಡೆದಿಲ್ಲ. ಯಾರು? ಆರ್ಯಭಟ. ಈ ಪುಸ್ತಕ ನೋಡಿ, ಇವ್ರೆ ಆರ್ಯಭಟ ಏನ್ ಮಾಡ್ತಾನೆ, ಪಾಟ್ಲಿಪುತ್ರದವರು. ಇವರು ಗುಪ್ತರ ಸಾಮ್ರಾಜ್ಯ ಹಿ ವರ್ಕ್ ಆರ್ಯ ಏನೋ ಬಟಮ್ ಅವರ ಒಂದು ಕೃತಿ ಇದೆ. ಏನಪ್ಪಾ ಅಂತಂದ್ರೆ ಆರ್ಯಭಟಿಯಂ ಅಂತ ಓದ್ತಾರೆ. ಆರ್ಯಭಟಿಯಂ ಅಥವಾ ಆರ್ಯಭಟಿಯ ಅಂತಕ್ಕಂಥ ಒಂದು ಕೃತಿ ಬರೀತಾರೆ. ಏನಾಗುತ್ತೆ ಅಂದ್ರೆ ಇದು ಆರ್ಯಭಟಿಯ ಗ್ರಹಗಳ ಕಾರ್ಯವನ್ನ ಕಂಡು ಹಿಡಿದನು. ಆರ್ಯಭಟ ಏನ್ ಮಾಡ್ತಾನೆ ಅಂದ್ರೆ ಪೌಂಡೆಟ್ ಕಂಡು ಹಿಡಿಯೋದು. ರೀಸನ್ ಫಾರ್ ಎಕ್ಲಿಪ್ಸ್ ಅಂಡ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ದಿ ಫೀಲ್ಡ್ ಆಫ್ ಅಲ್ಗ್ರಬಾ ಅಂಡ್ ಟ್ರಿಗೊನೋಮೆಟ್ರಿ. ಇವರು ಕೆಲಸ ಮಾಡ್ತಾರೆ. ಆರ್ಯಭಟ ಏನ್ ಮಾಡ್ತಾನೆ ಅಂತಂದ್ರೆ ಎಲಿಪ್ಸ್ ಅಂತ ಕರಿತೀವಲ್ಲ, ಗ್ರಹಗಳು. ಈ ಗ್ರಹಗಳು ಹೇಗ್ ಚಲಿಸ್ತಾವೆ, ನೆಕ್ ಬಂದಿರತಕ್ಕಂಥವ್ರೆಲ್ಲರೂ ಇವರ ಆಧಾರದ ಮೇಲೆನೆ, ಇವರು ಮಾಡಿರ್ತಕ್ಕಂಥ ಅಧ್ಯಯನ ಆಧಾರ ಮೇಲೆ ಇಟ್ಕೊಂಡೆ ಮುಂದೆ ನಾವು ಗ್ರಹಗಳ ಖಗೋಳಶಾಸ್ತ್ರ ಅಧ್ಯಯನ ಮಾಡೋದ್ರಲ್ಲಿ ನಮಗೆ ಕಂಡು ಬರುತ್ತೆ. ಬಟ್ ಮೊಟ್ಟ ಮೊದಲಿಗೆ ನೋಡ್ರಿ, ಉತ್ತರ ಕಾಲಾವಧಿಯಲ್ಲಿನೇ ಪಾಟಲಿಪುತ್ರದ ಆರ್ಯಭಟ ಏನ್ ಮಾಡ್ತಾನೆ, ತನ್ನ ಕೃತಿಯಲ್ಲಿ ಆರ್ಯಭಟ ಅವರು ತಮ್ಮ ಕೃತಿಯಾಗಿರ್ತಕ್ಕಂಥ ಆರ್ಯಭಟಿಯ ಕೃತಿಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಗ್ರಹಗಳ ಸುತ್ತುವಿಕೆಯನ್ನ, ಗ್ರಹಗಳ ಚಲನೆಯನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿತಾರೆ. ಸಾರಿ, ಗ್ರಹಣಗಳ ಬಗ್ಗೆ. ಗ್ರಹಗಳು ಅಲ್ಲ, ಗ್ರಹಣಗಳ ಕಾರಣಗಳನ್ನ ಕಂಡುಹಿಡಿತಾರೆ. ಬೀಜಗಣಿತ, ತ್ರಿಕೋನಮಿತಿಗಳ ಮಹತ್ವದ ಬಗ್ಗೆ ಇವರು ಕೊಡುಗೆಯನ್ನ ಕೊಡುತ್ತಾರೆ. ಇಷ್ಟೊಂದು ಸಾಧನೆ ಮಾಡಿದ್ದ ಕೇವಲ 23 ವರ್ಷದವನಾಗಿದ್ದಾರೆ. ಸೊ ಅವ್ರು ಬರೀತಾರೆ, ಹಿ ಅಚೀವ್ಡ್ ಆಲ್ ದೀಸ್ ಗ್ರೇಟ್ ಅಟ್ ವೆನ್ ವಾಸ್ ಜಸ್ಟ್ 33 ಇಯರ್ಸ್ ಅಂತ. ಈಗ ಜಸ್ಟ್ ಬರೀ ಅವನಿಗೆ 33 ವರ್ಷ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಷ್ಟೆಲ್ಲ ಅಚೀವ್ ಅನ್ನ ಮಾಡ್ತಾರೆ. ಸೊ ಇದೇ ಸಮಯದಲ್ಲಿ ಇನ್ನೊಬ್ರು ಬರ್ತಾರೆ, ಬ್ರಹ್ಮಗುಪ್ತ ಅಂತಕ್ಕಂಥವ್ರು. ಬ್ರಹ್ಮಗುಪ್ತ ವಾಸ್ ಅನದರ್ ಎಮಿನೆಂಟ್ ಮ್ಯಾಥಮೆಟಿಷಿಯನ್ ಆಫ್ ದಟ್ ಟೈಮ್. ಆ ಸಮಯದಲ್ಲಿ ಇನ್ನೊಬ್ರು ಮ್ಯಾಥಮೆಟಿಷಿಯನ್ ಇದ್ರು. ಕ್ವಶನ್ ಕೇಳ್ಬೋದು, ಗುಪ್ತ ಕಾಲಾವಧಿಯಲ್ಲಿ ಇಬ್ಬರು ಮ್ಯಾಥಮೆಟಿಷಿಯನ್ ಯಾರ್ಯಾರು ಅಂತ ಕೇಳಿದ್ರೆ ಒಬ್ಬ ಆರ್ಯಭಟಿಯ ಅಥವಾ ಆರ್ಯಭಟ, ಇನ್ನೊಬ್ಬ ಯಾರು ಅಂದ್ರೆ ಬ್ರಹ್ಮಗುಪ್ತ ಅಂತಕ್ಕಂಥವ್ರು. ಇಬ್ರು ಗಣಿತ ಶಾಸ್ತ್ರಜ್ಞರು ಇದ್ರು ಇಲ್ಲಿ ಗುಪ್ತ ಸಾಮ್ರಾಜ್ಯದಲ್ಲಿ. ಓಕೆನಾ? ನೆಕ್ಸ್ಟ್ ವರಹ ಮೀರಾ ಅಂತ ಇದ್ದಾರೆ. ಇವರು ದ ಗ್ರೇಟ್ ಅಸ್ಟ್ರೋನಮರ್ ಲಾಂಗ್ ದಿಸ್ ಪೀರಿಯಡ್. ಅಂದ್ರೆ ಗುಪ್ತ ಕಾಲಾವಧಿಯ ಸಂದರ್ಭದಲ್ಲಿ ಖಗೋಳಶಾಸ್ತ್ರಜ್ಞ, ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಯಾರಾಗಿದ್ರು ಅಂತ ಕ್ವಶನ್ಸ್ ಕೇಳಿದ್ರೆ ವರಹ ಮೀರಾ ಅಂತಕ್ಕಂಥವ್ರು. ಓಕೆನಾ? ನೋಡ್ರಿ, ಬ್ರಹ್ಮಗುಪ್ತ ಮತ್ತು ಆರ್ಯಭಟ ಅನ್ನೋರು ಗಣಿತ ಶಾಸ್ತ್ರಜ್ಞರು. ಆರ್ಯಭಟ ಇಲ್ಲಿಯವರು ಪಾಟಲಿಪುತ್ರದವರು. ಸೊ ಅವರು ಆರ್ಯಭಟಿಯ ಅಂತಕ್ಕಂಥ ಒಂದು ಕೃತಿಯನ್ನ ಬರೀತಾರೆ ಮತ್ತು ಗ್ರಹಣಗಳ ಕುರಿತಾಗಿ ಅವರು
ಅವು ಗ್ರಹಣಗಳು ಯಾಕೆ ಆಗ್ತವೆ ಅನ್ನೋದನ್ನ ಕಾರಣ ಕಂಡುಹಿಡಿತಾರೆ. ನಂತರದಲ್ಲಿ ಕೊನೆಯಲ್ಲಿ ಬರ್ತಕ್ಕಂಥವ್ರು ಯಾರು, ವರಹ ಮೀರಾ ಅಂತಕ್ಕಂಥವ್ರು ಇನ್ನೊಬ್ಬ ಗ್ರೇಟ್ ಅಸ್ಟ್ರೋನಮರ್ ಅಂತಂದ್ರೆ ಖಗೋಳಶಾಸ್ತ್ರಜ್ಞ, ಶ್ರೇಷ್ಠ ಖಗೋಳಶಾಸ್ತ್ರಜ್ಞರಾಗಿ ಆ ಕಾಲದಲ್ಲಿ ಇರ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಕೆಟಗರಿಯಲ್ಲಿ ಇವ್ರು ಏನ್ ಸಾಧನೆ ಮಾಡಿದ್ದಾರೆ ಗುಪ್ತರ ಕಾಲಾವಧಿಯಲ್ಲಿ ಅಂತಂದ್ರೆ ಮೆಟಲರಿ ಅಂತಂದ್ರೆ ಲೋಹಗಳ ಮೆಟಲ್ ವಿಜ್ಞಾನದಲ್ಲಿ ಇವ್ರೇನ್ ಸಾಧನೆ ಮಾಡಿದ್ದಾರೆ ಅಂತ ನೋಡೋಣ. ಮೆಟಲ್ ಅಚೀವ್ಡ್ ಗ್ರೇಟ್ ಪ್ರೋಗ್ರೆಸ್ ಡ್ಯೂರಿಂಗ್ ದ ಗುಪ್ತಾ ಪೀರಿಯಡ್. ದ ಐರನ್ ಫಿಲ್ಲರ್ ಅಟ್ ಮೆಹ್ರೌಲಿ ನಿಯರ್ ಕುತುಬ್ ಮಿನಾರ್ ಇನ್ ದೆಹಲಿ ಇಸ್ ಎ ಎಕ್ಸಾಂಪಲ್ ಫಾರ್ ದಿಸ್. ಅಂದ್ರೆ ಕುತುಬ್ ಮಿನಾರ್ ಇಲ್ಲಿದೆ ನೋಡ್ರಿ, ಮೆಹ್ರೌಲಿ ಅಂತಕ್ಕಂಥಲ್ಲಿ ಒಂದು ಐರನ್ ಪಿಲ್ಲರ್ ಇದೆ, ಅಂದ್ರೆ ಕಬ್ಬಿಣದ ಸ್ತಂಭ ಇದೆ. ಎಲ್ಲಿ? ಮೆಹ್ರೌಲಿ ಅಂತಕ್ಕಂಥ ಜಾಗದಲ್ಲಿ. ಮೆಹ್ರೌಲಿ ಎಲ್ಲಿ ಬರುತ್ತದೆ ಅಂದ್ರೆ ನಿಯರ್ ಆಫ್ ಕುತುಬ್ ಮಿನಾರ್. ಕುತುಬ್ ಮಿನಾರ್ ಅಂತಕ್ಕಂಥ ದೆಹಲಿಯಲ್ಲಿ ಇರ್ತಕ್ಕಂಥ ಕುತುಬ್ ಮಿನಾರ್ ಸಮೀಪದಲ್ಲಿ ಏನ್ ಬರ್ತದೆ, ಒಂದು ಕಬ್ಬಿಣದ ಸ್ತಂಭ ಬರ್ತದೆ. ಆ ಲೋಹದಲ್ಲಿ ದೆಹಲಿಯ ಕುತುಬ್ ಮಿನಾರ್ ಸಮೀಪದಲ್ಲಿ ಇರ್ತಕ್ಕಂಥ ಈ ಮೆಹ್ರೌಲಿ ಕಬ್ಬಿಣದ ಕಂಬವು ಇವರು ಲೋಹ ವಿಜ್ಞಾನ ಎಷ್ಟೊಂದು ಮುನ್ನೆಲೆ ಬಂದಿತ್ತು ಅನ್ನೋದು ಎಕ್ಸಾಂಪಲ್ ಆಗುತ್ತೆ. ಯಾಕಿದು ಅದನ್ನೇ ಯಾಕೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಇವರು, ಲೋಹ ವಿಜ್ಞಾನ ಇಷ್ಟೊಂದು ಶ್ರೇಷ್ಠ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ ಆ ಸಂದರ್ಭದಲ್ಲಿ ಇರ್ತಕ್ಕಂತಹ ದಿಸ್ ಇಸ್ ಎಕ್ಸಾಂಪಲ್ ಫಾರ್ ದಿಸ್ ಪಿಲ್ಲರ್ ಥ್ರೂ 1500 ಇಯರ್ಸ್ ಓಲ್ಡ್, ಅಂದ್ರೆ 1500 ವರ್ಷಗಳ ಹಿಂದಿಂದಿದು. ಎಲ್ಲಿ? ದೆಹಲಿಯ ಕುತುಬ್ ಮಿನಾರ್ ಸಮೀಪದಲ್ಲಿ ಇರ್ತಕ್ಕಂಥ ಮೆಹ್ರೌಲಿಯಲ್ಲಿ ಇರ್ತಕ್ಕಂಥ ಕಬ್ಬಿಣ ಸ್ತಂಭ 1500 ವರ್ಷಗಳ ಹಿಂದಿಂದು. ಆದರೆ ಹ್ಯಾಸ್ ನಾಟ್ ರಸ್ಟೆಡ್ ದ ಆರ್ ಸಫರ್ಡ್ ವಿಯರ್ ಇನ್ ದ ಟೇರ್ ಅಂತಂದ್ರೆ ಇದು ಇಲ್ಲಿಯವರೆಗೂ ಏನಾಗಿಲ್ಲ, ಸ್ವಲ್ಪವೂ ತುಕ್ಕು ಹಿಡದಿಲ್ಲ ಮತ್ತು ಸವುದು ಇಲ್ಲ. ಏನಾಗಿಲ್ಲ ಇದು ಅಲ್ಲಿಂದ ಅಂದ್ರೆ 1500 ವರ್ಷಗಳ ಹಿಂದಿನ ಈ ಒಂದು ಆ ಗುಪ್ತರ ಕಾಲದ ಲೋಹದ ಕಂಬ ಕುತುಬ್ ಮಿನಾರ್ನ ಸಮೀಪದ ದೆಹಲಿಯಲ್ಲಿ ಮೆಹ್ರೌಲಿಯಲ್ಲಿ ಇದೆ. ಮೆಹ್ರೌಲಿ ಕಬ್ಬಿಣ ಸ್ತಂಭ ಅಂತ ಕರೀತಾರೆ. ಈ ಕಬ್ಬಿಣ ಸ್ತಂಭ ಇವತ್ತಿನವರೆಗೂ ತುಕ್ಕು ಹಿಡಿದಿಲ್ಲ ಮತ್ತು ಒಂದ್ ಸ್ವಲ್ಪನೂ ಸವುದು ಇಲ್ಲ. ನೋಡ್ರಿ ಎಷ್ಟು ಗ್ರೇಟೆಸ್ಟ್ ಇವರು ಮೆಟಲಾಜಿಯನ್ನ ಇವರು ಕಲ್ತಿದ್ರು ಅನ್ನೋದನ್ನ ನಿಮಗೆ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ there is an 8 feet tall Buddha statue made of copper. This is time at Nalanda. ಇದೇ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬುದ್ಧನ ಒಂದು ವಿಗ್ರಹ ಇದೆ. ಎಲ್ಲಿದೆ ಅದು? ಮೆಟಲ್ ನಿಂದ ಮಾಡಿದ್ದಾರೆ. ಇದರಿಂದ ಮಾಡಿದ್ದಾರೆ ಇವರು, ಕಾಪರ್ ಇಂದ ಮಾಡಿದ್ದಾರೆ. ಈ ಕಾಪರ್ ನಿಂದ ಮಾಡಿರ್ತಕ್ಕಂಥ ತಾಮ್ರ, ಕಾಪರ್ ಅಂದ್ರೆ ಏನು? ತಾಮ್ರ. ತಾಮ್ರದಿಂದ ಮಾಡಿರ್ತಕ್ಕಂಥದ್ದು ಒಂದು ಕಬ್ಬಿಣದಿಂದ ಮಾಡಿದ್ದನ್ನ ನೋಡಿದಿರಿ, ಇನ್ನೊಂದು ಕಾಪರ್ ಇಂದ ಮಾಡಿದ್ದೇನು ಅಂದ್ರೆ 8 ಫೀಟ್ ಎತ್ತರ ಇರತಕ್ಕಂತ ಬುದ್ಧನ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ, ಮೂರ್ತಿ, ಬುದ್ಧನ ಮೂರ್ತಿಯನ್ನ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಯಾಟ್ ನಳಂದ. ಎಲ್ಲಿದೆ ಇದು? ನಳಂದದಲ್ಲಿ ಇದೆ. ನಳಂದದಲ್ಲಿ ಇರ್ತಕ್ಕಂತ ಬುದ್ಧನ ವಿಗ್ರಹ ಇದೆಯಲ್ಲ, ಅದು 8 ಫೀಟ್ ಎತ್ತರ ಇದೆ. ಅದನ್ನ ಇದರಿಂದ ಮಾಡಿದ್ದಾರೆ, ತಾಮ್ರದಿಂದ ಮಾಡಿದ್ದಾರೆ. ಸೊ ಆ ತಾಮ್ರ ಇವತ್ತಿನವರೆಗೂ ಏನಾಗಿಲ್ಲ, ಅಷ್ಟು ನಿಖರವಾಗಿದೆ ಅದು. ಸೊ ಇವೆರಡು ಎಕ್ಸಾಂಪಲ್ ಅನ್ನ ಕೊಟ್ಟು ಗುಪ್ತರ ಕಾಲಾವಧಿಯಲ್ಲಿ ಏನಾಗುತ್ತೆ ಅಂದ್ರೆ ಅಷ್ಟೊಂದು ಮೆಟಲಾಜಿ ಅನ್ನೋದು ಅಥವಾ ಲೋಹಶಾಸ್ತ್ರ, ಲೋಹ ವಿಜ್ಞಾನ ಅನ್ನೋದು ಅಷ್ಟೊಂದು ಪಾಪ್ಯುಲರ್ ಆಗಿತ್ತು ಅನ್ನೋದನ್ನ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಆಯುರ್ವೇದ. ಇದೇ ಗುಪ್ತ ಕಾಲಾವಧಿಯಲ್ಲಿ ಆಯುರ್ವೇದ ಏನಾಗಿತ್ತು ಅದನ್ನ ಸ್ವಲ್ಪ ನೋಡ್ರಿ. ಆಯುರ್ವೇದದಲ್ಲಿ ವಾಗ್ಭಟ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ವಾಗ್ಭಟ ಆಫ್ ದ ಗುಪ್ತ ಟೈಮ್ಸ್ ಪ್ರಿಪೇರ್ ಎ ಪ್ರೆಸ್ ಆಫ್ ಫೇಮಸ್ ವರ್ಕ್. ಅಂದ್ರೆ ಏನ್ ಮಾಡ್ತಾನೆ ಅವನು ಅಂದ್ರೆ ಒಂದು ಕೃತಿನ ಬರೀತಾನೆ. ಪರ್ಪಸ್ ಆಫ್ ದ ಫೇಮಸ್ ವರ್ಕ್ ಚರಕ ಸಂಹಿತ. ಕೃತಿಗಳನ್ನು ಕೇಳ್ತಾರೆ. ಈ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಮೌಲ್ಯ ಬರೋದೇ ಈ ಪ್ರಶ್ನೆಗಳಿಗೆ. ಯಾರು ಯುದ್ಧ ಮಾಡಿದ್ರು, ಅವರು ಇವ್ರನ್ನ ಹೊಡೆದ್ರು, ಇವ್ರು ಅವ್ರನ್ನ ಹೊಡೆದ್ರು, ಎಷ್ಟೋ ಜನ ಬಿದ್ದು ಒದ್ದಾಡಿ ಸತ್ತೋದ್ರು, ಇವೆಲ್ಲ ಕೇಳೋದಿಲ್ಲ. ಏನ್ ಕೇಳ್ತಾರೆ? ಈ ದೇಶದ ಕಲ್ಚರ್, ಈ ದೇಶದ ಸಾಹಿತ್ಯದ ಹಿರಿಮೆ, ಈ ದೇಶದಲ್ಲಿ ಇರ್ತಕ್ಕಂತ ಆಡಳಿತದ ವ್ಯವಸ್ಥೆ, ಈ ದೇಶದಲ್ಲಿ ಇರ್ತಕ್ಕಂತ ಮೌಲ್ಯಗಳು, ಈ ದೇಶದಲ್ಲಿರ್ತಕ್ಕಂಥ ಬಲಿಷ್ಠತೆ, ಈ ದೇಶದಲ್ಲಿರ್ತಕ್ಕಂಥ ವೈವಿಧ್ಯತೆ, ಈ ತರದ ಕ್ವಶನ್ಸ್ ಕೇಳ್ತಾರೆ. ನೀವು ಆ ಕಳಿಂಗ ಯುದ್ಧ ಆಯ್ತು, ಸರಿ, ಕಳಿಂಗ ಯುದ್ಧದಿಂದ ಟರ್ನ್ ತಗೊಂಡ್ರಲ್ಲ. ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದೆ, ಮೌರ್ಯರ ಸಾಮ್ರಾಜ್ಯದಲ್ಲಿ ಅಶೋಕನು ಕಳಿಂಗ ಯುದ್ಧ ನಡೆದ ನಂತರ, ಬ್ಯಾಟಲ್ ಆಫ್ ಕಳಿಂಗ ಯುದ್ಧ ಆದ ನಂತರ ಒಂದು ಬದಲಾವಣೆ ಆದ. ಯುದ್ಧದ ಮಾರ್ಗವನ್ನ ತೊರೆದು ಧರ್ಮದ ಮಾರ್ಗವನ್ನ ಹಿಡ್ಕೊಂಡ. ಧರ್ಮ ಮಹಾತ್ಮರನ್ನ ನೇಮಕ ಮಾಡಿದ. ಧರ್ಮ ಮಹಾತ್ಮತ್ರಯರು ಏನ್ ಮಾಡ್ಬೇಕಾಗಿತ್ತು? ಅಲ್ಲಿರ್ತಕ್ಕಂತ ಪ್ರಜೆಗಳಲ್ಲಿ ಪ್ರಮೋಟಿಂಗ್ ದ ಮಾರಲ್
ಗುಡ್ ಮಾರಲ್ ಇನ್ ಅಮಾಂಗ್ ದಮ್ ಪೀಪಲ್ಸ್. ಆ ಪೀಪಲ್ ನಲ್ಲಿ ಅವರು ಉತ್ತಮವಾಗಿರ್ತಕ್ಕಂಥ ಮೌಲ್ಯಗಳನ್ನು ತುಂಬಬೇಕಾಗಿತ್ತು. ಈ ಜಗತ್ತಿಗೆ ಬೇಕಾಗಿದ್ದೇನೆ ಅದನ್ನ ಪ್ರಶ್ನೆ ಮಾಡ್ತಾರೆ. ಎಥಿಕ್ಸ್ ಮೇಲೆ ಕ್ವಶನ್ಸ್ ಮಾಡ್ತಾರೆ. ನಿಮ್ಗೆ ಹೈಯರ್ UPSC ಎಲ್ಲ ಎಥಿಕ್ಸ್ ಪೇಪರ್ ಇರುತ್ತೆ. ಯಾಕೆ? ನಿಮ್ಮ ಹತ್ರ ಇರೋ ನಾಲೆಜ್ ಜೊತೆಗೆ ನಿಮ್ ಮೌಲ್ಯಗಳು ಇರುತ್ತೆ. ಆ ಮೌಲ್ಯಗಳನ್ನ, ಸಾಹಿತ್ಯಗಳನ್ನ, ಕೃತಿಗಳನ್ನ ಯಾಕೆ ಹೇಳ್ತಾರೆ ಅಂದ್ರೆ ಅದರ ಅವೇರ್ನೆಸ್ ಇರ್ಬೇಕು ನಿಮ್ಗೆ. ಯುದ್ಧ ಯಾರಿಂದ ಆಯ್ತು, ಯಾರು ಅದನ್ನ ದಾಳಿ ಮಾಡಿದ್ರು, ಈಗ ಪ್ರಶ್ನೆಗಳು ಕಡಿಮೆ ಆಗಿದಾವೆ. ಈಗ ಫೋಕಸ್ ಮಾಡ್ತಿದ್ದಾರೆ. ಇಲ್ಲಿ ವಾಗ್ಭಟ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನ್ ಕೃತಿ ಬರೀತಾನೆ ಅಂದ್ರೆ ಚರಕ ಸಂಹಿತ ಅಂತಕ್ಕಂಥ ಕೃತಿ ಬರೀತಾನೆ. ನೆಕ್ಸ್ಟ್ ಅದನ್ನೇ ಏನಂತ ಕರೀತಾರೆ ಅಂದ್ರೆ ಅಷ್ಟಾಂಗ ಹೃದಯ ಸಂಹಿತ ಅಂತ ಕರೀತಾರೆ. ಗುಪ್ತರ ಕಾಲದಲ್ಲಿ ವಾಗ್ಭಟನ್ ಅಂತಕ್ಕಂಥ ಒಬ್ಬನಿದ್ದ. ಅವನ ಫೇಮಸ್ ವರ್ಕ್ ಯಾವುದು ಅಂದ್ರೆ ಚರಕ ಸಂಹಿತ. ಈ ಚರಕ ಸಂಹಿತವನ್ನ ಅಷ್ಟಾಂಗ ಹೃದಯ ಸಂಹಿತೆ ಅಂತ ಕರೀತಾರೆ. ಅಷ್ಟಾಂಗ ಹೃದಯ ಸಂಹಿತೆ ಅಂತ ಇದೆಯಲ್ಲ, ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಸ್ಕ್ರಿಪ್ಚರ್ ಆನ್ ಆಯುರ್ವೇದ. ಆಯುರ್ವೇದದ ಮೇಲೆ ಅತ್ಯಂತ ಪ್ರಮುಖ ಶಾಸ್ತ್ರ ಗ್ರಂಥ ಯಾವುದು ಅಂದ್ರೆ ಅಷ್ಟಾಂಗ ಹೃದಯ ಸಂಹಿತ ಅಂತ. ವಾಗ್ಭಟ ಬರೆದ ಕೃತಿ ಯಾವುದು? ಚರಕ ಸಂಹಿತ. ಆ ಚರಕ ಸಂಹಿತ ಅನ್ನೋದು ಏನಾಗಿದೆ? ಅಷ್ಟಾಂಗ ಹೃದಯ ಸಂಹಿತ ಆಗಿದೆ. ಅಷ್ಟಾಂಗ ಹೃದಯ ಸಂಹಿತ ಎಂಬುದು ಆಯುರ್ವೇದದ ಅತ್ಯಂತ ಶ್ರೇಷ್ಠ ಶಾಸ್ತ್ರ ಗ್ರಂಥವಾಗಿದೆ. ನೆಕ್ಸ್ಟ್, ಸರ್ಜರಿ ಆಲ್ಸೋ ಹೈಲಿ ಅಡ್ವಾನ್ಸ್ಡ್ ಇನ್ ಏನ್ಷಿಯಂಟ್ ಇಂಡಿಯಾ. ನೋಡ್ರಿ, ಏನಾಗಿತ್ತು? ಶಸ್ತ್ರಚಿಕಿತ್ಸೆ. ನೀವು ಸರ್ಜರಿ ಆಗಿದೆ ಅಂತ ಕರೀತಿರಲ್ಲ, ಸರ್ಜರಿ ಆ ಕಾನ್ಸೆಪ್ಟ್ ಕೂಡ ಪ್ರಾಚೀನ ಭಾರತದಲ್ಲಿ ಏನಾಗಿತ್ತು ಅಂದ್ರೆ ಸಾಕಷ್ಟು ಪ್ರಗತಿಯನ್ನು ಹೊಂದಿತ್ತು. ನೆಕ್ಸ್ಟ್, ಸರ್ಜರೀಸ್ ವೇರ್ ಯೂಸಿಂಗ್ 127 ಟೈಪ್ಸ್ ಆಫ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಗಳನ್ನ 127 ಇದ್ವಂತೆ ಆಗಿನ ಕಾಲದಲ್ಲಿ. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಶಸ್ತ್ರಚಿಕಿತ್ಸಕರು 127 ಬಗೆಯ ಶಸ್ತ್ರಚಿಕಿತ್ಸೆ ಉಪಕರಣಗಳನ್ನ ಯೂಸ್ ಮಾಡ್ತಾ ಇದ್ರು. ನೆನ್ಪಿಟ್ಕೊರಿ, ಎಷ್ಟು ಮುಂದುವರೆದಿರಬೇಕು ಆಗಿನ ಕಾಲದ, ಪ್ರಾಚೀನ ಕಾಲದ ಇತಿಹಾಸ. ದೇ ಯೂಸ್ಡ್ ಎಕ್ಸ್ಟ್ರಾಕ್ಟ್ ಐರನ್ ಅಂಡ್ ಸ್ಟೋನ್ಸ್ ಫ್ರಮ್ ದ ಬಾಡಿ. ಅವರು ಎಕ್ಸ್ಟ್ರಾಕ್ಟ್, ಹೊರತೆಗೆಯಲು ಇವೆಲ್ಲವನ್ನ ಯೂಸ್ ಮಾಡ್ಕೊಂಡು ಅವರು ದೇಹದಲ್ಲಿರ್ತಕ್ಕಂಥ ಐರನ್, ಸ್ಟೋನ್ಸ್ ಫ್ರಮ್ ದ ಬಾಡಿ, ಬಾಡಿಯಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಇವತ್ತಿನ ನಾವೇನ್ ಕಿಡ್ನಿ ಸ್ಟೋನು ಅಂತ ಕರಿತೀವಲ್ಲ, ಅಂತ ಕಬ್ಬಿಣಗಳೇನು ಮೂತ್ರಕೋಶದಲ್ಲಿ ಇರ್ತಕ್ಕಂಥ ಹರಳುಗಳೇನಂತ ಕರಿತೀವಲ್ಲ, ಹಂಗೆ ಆಗಿನ ಕಾಲದಲ್ಲಿ, ಗುಪ್ತರ ಕಾಲದಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಕಬ್ಬಿಣ ಮತ್ತು ಹರಳುಗಳ ಕಲ್ಲುಗಳನ್ನ ಹೊರತೆಗೆಯುತ್ತಿದ್ರು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ದ ಇಂಡಿಯನ್ ಫಿಸಿಷಿಯನ್ಸ್ ಆರ್ ಕ್ರೆಡಿಟೆಡ್ ಫಾರ್ ಇಂಟ್ರೊಡ್ಯೂಸಿಂಗ್ ಮರ್ಕ್ಯೂರಿ ಆಸ್ ಅ ಮೆಡಿಸಿನ್ ಫಾರ್ ದ ಫಸ್ಟ್ ಟೈಮ್. ನೋಡ್ರಿಪ್ಪ, ಇಂಡಿಯನ್, ಇದನ್ನ ನಾವು 6th ಸ್ಟ್ಯಾಂಡರ್ಡ್ ಓದುವಾಗಿದ್ರೆ ಮೋರ್ಲಿ ಅಷ್ಟು ಗೊತ್ತಿರ್ಲಿಲ್ಲ. ಈಗ ವಾಪಸ್ ಓದ್ಬೇಕಾಗದು. ಏನ್ ಬರ್ತಿದಾರೆ ಅವ್ರಲ್ಲಿ? ದ ಇಂಡಿಯನ್ ಫಿಸಿಷಿಯನ್ಸ್ ಆರ್ ಕ್ರೆಡಿಟೆಡ್ ಫಾರ್ ಇಂಟ್ರೊಡ್ಯೂಸಿಂಗ್ ಮರ್ಕ್ಯೂರಿ ಆಸ್ ಅ ಮೆಡಿಸಿನ್ ಫಾರ್ ದ ಫಸ್ಟ್ ಟೈಮ್. ಪಾದರಸವನ್ನ ಮೊಟ್ಟ ಮೊದಲ ಬಾರಿಗೆ ಔಷಧಿಯಾಗಿ ಪರಿಚಯಿಸಿರ್ತಕ್ಕಂಥ ಕ್ರೆಡಿಟ್ ಯಾರಿಗೆ ಅಂದ್ರೆ ಭಾರತೀಯರು ಹೋಗ್ತಾರೆ. ಪಾದರಸವನ್ನ ಮೊಟ್ಟ ಮೊದಲ ಬಾರಿಗೆ ಮೆಡಿಸಿನ್ ಆಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ, ಪರಿಚಯಿಸಿರ್ತಕ್ಕಂಥ ಫಿಸಿಷಿಯನ್ಸ್ ಯಾರು ಅಂದ್ರೆ ಇಂಡಿಯನ್ಸ್, ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟರ್ ಗಳನ್ನ ಕೊಟ್ಟಿದ್ದಾರೆ. ನ್ಯೂ ವರ್ಡ್ಸ್. ಅಸ್ಟ್ರಾನಮಿ ಅಂತಂದ್ರೆ ಏನು? ದ ಸೈಂಟಿಫಿಕ್ ಸ್ಟಡಿ ಆಫ್ ಪ್ಲಾನೆಟ್, ಸ್ಟಾರ್ಸ್ ಅಂಡ್ ಸೆನ್ಸಿಯಲ್ ಆಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಬಟ್ ಅಸ್ಟ್ರಾನಮಿ ಅಂದ್ರೆ ಏನು? ಖಗೋಳಶಾಸ್ತ್ರ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಅಂದ್ರೆ ಆಕಾಶಕಾಯಗಳನ್ನ, ಸ್ಟಾರ್ಸ್ ಗಳನ್ನ, ಪ್ಲಾನೆಟ್ ಗಳನ್ನ ಸ್ಟಡಿ ಮಾಡೋದಕ್ಕೆ ಕರೀತಾರೆ. ಗ್ರಹ, ನಕ್ಷತ್ರ ಮೊದಲಾದ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಖಗೋಳಶಾಸ್ತ್ರ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ನೋ ದಿಸ್ ಫ್ಯಾಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಇದು ಅಂದ್ರೆ ಕನ್ನಡ ಬುಕ್ ಅಲ್ಲಿ ನಿಮಗೆ ಇದು ತಿಳಿದಿರಲಿ ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಗುಪ್ತಾ ಡೈನಾಸ್ಟಿ ಕಮೆನ್ಸ್ಡ್ 1600 years ago. It ruled for more than 2 centuries. ನೋಡ್ರಿ, ಇತಿಹಾಸ ಯಾವಾಗಿಂದ ಓದತ್ತೀವಿ ನಾವು? 1600 ವರ್ಷಗಳಷ್ಟು ಹಿಂದಿಂದ. 1600 ವರ್ಷಗಳ ಹಿಂದಿನಷ್ಟು, 1600 ವರ್ಷಗಳ ಹಿಂದೆನೆ ಆರ್ಯಭಟಿಯ ಕೃತಿಯಲ್ಲಿ ಗ್ರಹಣಗಳು ಯಾಕೆ ಹುಟ್ಟುತ್ತವೆ ಅಂತ ಬರೆದಿದ್ದ.
ಶಸ್ತ್ರಚಿಕಿತ್ಸೆ ಬಗ್ಗೆ ಭಾರತೀಯರಿಗೆ 1600 ವರ್ಷಗಳ ಹಿಂದೆನೆ ಗೊತ್ತಿತ್ತು. 1600 ವರ್ಷಗಳ ಹಿಂದೆನೆ ಪಾದರಸವನ್ನ ಔಷಧಿಯಾಗಿ ಬಳಸಿರ್ತಕ್ಕಂಥ ಕೀರ್ತಿ ಭಾರತೀಯರಿಗೆ. ಇದು ಭಾರತ ದೇಶದ ಇತಿಹಾಸದ ಪರಂಪರೆ ವೈಭವವನ್ನು ಹೇಳ್ತದೆ. ಇದರ ಮೇಲೆ ಕ್ವಶನ್ಸ್ ಆಗ್ತವೆ. ನೆಕ್ಸ್ಟ್, ಪ್ಲೇಸ್ ಆಫ್ ಕಾಳಿದಾಸ ಆರ್ ಅಭಿಜ್ಞಾನ ಶಾಕುಂತಲ. ಅಲ್ಲಿ ಆಗಲ ಎಕ್ಸ್ಪ್ಲನೇಷನ್ ಮಾಡುವಾಗ ಕಡಿಮೆ ಇದ್ದು, ಬಟ್ ಇಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ ನೋಡ್ರಿ. ಅಭಿಜ್ಞಾನ ಶಾಕುಂತಲ, ಶಾಕುಂತಲಂ. ನೆಕ್ಸ್ಟ್, ಮಾಳವಿಕಾಗ್ನಿ ಮಿತ್ರ ಅಂಡ್ ವಿಕ್ರಮಾಶ್ರಯ. ಇನ್ನೊಂದೇನು ವಿಕ್ರಮೋಶ್ರಯ. ಇವೇನಿವು ನಾಟಕಗಳು ಕೇಳ್ತಾರೆ. ನೇಮ್ ಆಫ್ ದಿ ಕಾಳಿದಾಸ ಪ್ಲೇಸ್ ಅಥವಾ ಪ್ಲೇಸ್ ಆಫ್ ಕಾಳಿದಾಸ ಅಂತ ಕೇಳಿದ್ರೆ ಬರಿಬೇಕು. ಎಷ್ಟಿದಾವೆ? 3 ಇದಾವೆ ಇಲ್ಲಿ. ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರ ಮತ್ತು ವಿಕ್ರಮೋರ್ಷಿಯ ಅನ್ನೋದು ಕಾಳಿದಾಸನ ನಾಟಕಗಳು. ನೆಕ್ಸ್ಟ್, ಕಾವ್ಯಗಳನ್ನ ಬರೆದಿದ್ದಾರೆ ಅವರು. ಪೋಯಮ್ಸ್ ಗಳನ್ನ ಬರೆದಿದ್ದಾರೆ. ಪೋಯಮ್ಸ್ ಗಳು ಯಾವ್ಯಾವು ನೋಡ್ರಿ. ಪೋಯಮ್ಸ್ ಗಳು ಯಾವ್ಯಾವು? ರಘುವಂಶ, ಕುಮಾರ ಸಂಭವ, ಋತು ಸಂಹಾರ, ಕುಮಾರ ಸಂಭವ, ರಘುವಂಶ, ಋತು ಸಂಹಾರ ಮತ್ತು ಮೇಘದೂತ. ಇವೆಲ್ಲ ಏನು? ಮೇಘದೂತ ಅನ್ನೋದು ಪ್ರೇಮ ಕಾವ್ಯ. ಮೇಘಗಳಿಗೆ ಹೇಗೆ ಕಳಿಸ್ತಾರೆ ಸಂದೇಶ, ಪ್ರೇಮದ ಸಂದೇಶವನ್ನು, ಮೇಘದೂತ. ಓಕೆನಾ? ನೆಕ್ಸ್ಟ್, ದ ಟೆಂಪಲ್ಸ್ ಡ್ಯೂರಿಂಗ್ ದ ಗುಪ್ತ ಟೈಮ್ಸ್ ವೇರ್ ಬಿಲ್ಟ್ ಆನ್ ದ ಸ್ಪೈರ್ಫುಲ್. ಅಂದ್ರೆ ಚೌಕಾಕಾರದ ಗುಪ್ತರ ಒಂದು ವಿಶೇಷ ಇದು. ಗುಪ್ತರ ಆಡಳಿತ ಸಾಹಿತ್ಯ ಇದು ವಾಸ್ತುಶಿಲ್ಪದಲ್ಲಿ ಇದು ವಿಶೇಷ. ಟೆಂಪಲ್ ಏನ್ ಮಾಡಿದ್ದಾರೆ ಅಂತಂದ್ರೆ ಸ್ಕ್ವೇರ್ ಫ್ಲೈಟ್ ಅಲ್ಲಿ ಏನ್ ಮಾಡಿದ್ದಾರೆ? ಸ್ಕ್ವೇರ್ ಅಂದ್ರೆ ಚೌಕಾಕಾರ. ಇವು ಗುಪ್ತ ಕಾಲದಲ್ಲಿ ಏನ್ ದೇವಾಲಯಗಳು ನಿರ್ಮಾಣ ಆಗಿದಾವಲ್ಲ, ಚೌಕಾಕಾರ ತಳಪಾಯದ ಮೇಲೆ ಕಟ್ಟಲಾಗಿದೆ. ಇನ್ನೊಂದೇನು ಅಂದ್ರೆ ದೇ ಹ್ಯಾಡ್ ಶಾಂಕುಮ್ ಅಂಡ್ ಸ್ಟ್ಯಾಂಕ್ರೂರಮ್ ಅಂಡ್ ಓನ್ಲಿ ಎ ಫೋರ್ಟಿಕೋ. ಅವರು ಅದನ್ನ ಹೆಂಗ್ ಕಟ್ಟಿದ್ರು ಅಂದ್ರೆ ಒಂದು ಸ್ಟ್ಯಾಂಕ್ರೂರಮ್ ಅಂಡ್ ಓನ್ಲಿ ಎ ಫೋರ್ಟಿಕೋ. ಇದರಲ್ಲಿ ಕೇವಲ ಗರ್ಭಗೃಹ ಮತ್ತು ಮುಖಮಂಟಪಗಳು ಮಾತ್ರ ಇದ್ವು. ಚೌಕಾಕಾರದ ಮೇಲೆ ಕಟ್ತಿದ್ರು, ಚೌಕಾಕಾರದ ತಳಪಾಯವನ್ನು ಹಾಕಿ ಕಟ್ತಿದ್ರು, ಮತ್ತು ಅಲ್ಲಿ ಗರ್ಭಗೃಹ ಮತ್ತು ಮುಖಮಂಟಪಗಳು. ನೀವೇನ್ ದೇವ್ರ ಗುಡಿ ಮೂರ್ತಿ ಇಟ್ಟಿರ್ತಾರಲ್ಲ, ಅದು ಗರ್ಭಗೃಹ. ಅದ್ರ ಮುಂದೆ ಒಂದ್ ಸ್ವಲ್ಪ ನೀವು ಶಂಭೋ ಹರಿ ಎಕ್ಸಾಮ್ ಪಾಸ್ ಮಾಡಪ್ಪ ಅಂತ ಕೇಳ್ಕೊತಿರ್ತಾರಲ್ಲ, ಅದು ಮುಂದ್ಗಡೆ ಕೂತಿರ್ತಾರಲ್ಲ, ಅದು ಮುಖಮಂಟಪ ಅಂತ ಕರೀತಾರೆ. ಆ ಮಂಟಪ ಮತ್ತು ಎರಡೇ ಇರ್ತಿದ್ವು. ಆದ್ರೆ ಅದು ಯಾವ ಆಕಾರದ ಮೇಲೆ ಇರ್ತಿತ್ತು ಅಂದ್ರೆ ಚೌಕಾಕಾರದ ತಳಪಾಯದ ಆಧಾರದ ಮೇಲೆ ಕಟ್ತಾ ಇದ್ರು. ಹೆಂಗ್ ಕ್ವಶನ್ಸ್ ಕೇಳ್ತಾರೆ, ಇದನ್ನ ಇಷ್ಟು ಗೊತ್ತು ಹೇಳ್ತೀನಿ ಅಂದ್ರೆ, ಚೌಕಾಕಾರ ತಳಪಾಯ ಹೊಂದಿದ ದೇವಾಲಯಗಳು ಗರ್ಭಗುಡಿ ಮತ್ತು ಗರ್ಭಗೃಹ ಅಥವಾ ಗರ್ಭಗುಡಿ ಮತ್ತು ಮುಖಮಂಟಪಗಳನ್ನ ಹೊಂದಿರತಕ್ಕಂತ ವಾಸ್ತುಶಿಲ್ಪವು ಈ ಕೆಳಗಿನ ಯಾರಿಗೆ ಸಂಬಂಧಪಟ್ಟಿದೆ? ಇದೆಲ್ಲ ಹೇಳಿಕೆ ಪ್ರಕಾರ ಕ್ವಶನ್ಸ್ ಕೇಳ್ತಿದ್ದಾರೆ. ಯಾರಿಗೆ ಸಂಬಂಧಪಟ್ಟಿದ್ದು? ಗುಪ್ತರ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ನೋಡ್ರಿ, ಇವೇ ಇಂಪಾರ್ಟೆಂಟ್ ಅಂತ ಇಲ್ಲೇ ಮೇಲೆ ಕೊಟ್ಟಿದ್ದಾರೆ ಕನ್ನಡ, ಇನ್ನು ಸರ್ಕಾರಿ ಬುಕ್ ಅಲ್ಲಿ. ಇವು ನೋ ದಿಸ್ ಫ್ಯಾಕ್ಟ್, ಇದು ನಿಮ್ಗೆ ಗೊತ್ತೇ ಇರ್ಬೇಕು ಅಂತ ಹೇಳಿದಾರೆ ಅವ್ರು. ಓಕೆನಾ? ಇದ್ರ ಮೇಲೆ ಕ್ವಶನ್ಸ್ ಆಗಿದ್ದು. ಕಾಳಿದಾಸನ ಈ ಕೆಳಗಿನ ಯಾವ ಕೃತಿ ಕಾಳಿದಾಸನವರ ನಾಟಕ ಅಲ್ಲ, ಈ ಕೆಳಗಿನ ಯಾವುದು ಕಾಳಿದಾಸರ ಕಾವ್ಯ ಅಲ್ಲ ಅನ್ನೋ ಹಿಂಗೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಇಲ್ಲ ನೋಡ್ರಿ, ಭಿತ್ತಿ ಮೀನ್ಸ್ ವಾಲ್. ಭಿತ್ತಿ ಅಂದ್ರೆ ಏನು? ಕನ್ನಡದಲ್ಲಿ ವಾಲ್ ಅಂತ ಕರಿಬಹುದು. ಭಿತ್ತಿ ಅದ್ರ ಮೀನ್ ಅಂದ್ರೆ ಏನು? ವಾಲ್. ಬಟ್ ದ ಪಿಕ್ಚರ್ ರಿಟನ್ ಆನ್ ವಾಲ್ ಆರ್ ಕಾಲ್ಡ್ ಮುರಲ್ಸ್. ಓಕೆನಾ? ಏನಾಗತ್ತಂದ್ರೆ ಗೋಡೆ ಮೇಲೆ ಬರೆದ ಚಿತ್ರಗಳಿಗೆ ಭಿತ್ತಿ ಚಿತ್ರಗಳು ಅಂತ ಕರೀತೀವಿ. ಮುರಲ್ಸ್ ಅಂದ್ರೆ ಏನು? ಮಾರಲ್ಸ್ ಅಥವಾ ಮುರಲ್ಸ್ ಅಂದ್ರೆ ಏನು? ಭಿತ್ತಿ ಚಿತ್ರಗಳು. ಎಲ್ಲಿ ಬರ್ದಿದ್ರು? ಅದನ್ನ ಗೋಡೆ ಮೇಲೆ ಬರ್ತಿದ್ರು. ಗೋಡೆಗಳ ಮೇಲೆ ಚಿತ್ರ ಮುಚ್ಚಿದ್ದಕ್ಕಾಗಿ ಭಿತ್ತಿ ಚಿತ್ರ ಅಥವಾ ಗೋಡೆ ಚಿತ್ರ ಅಂತ ಕರೀತೀವಿ. ನೆಕ್ಸ್ಟ್, ಇವೆಲ್ಲ ಎಲ್ಲಿ ಕಂಡು ಬಂದಿದ್ದಾವೆ? ದೇ ಆರ್ ಫೌಂಡ್ ಆನ್ ವಾಲ್ಸ್ ಆಫ್ ಬುದ್ಧಿಸ್ಟ್ ಟೆಂಪಲ್ಸ್ ಆಫ್ ಅಜಂತಾ. ಅಜಂತಾದ ಹೇಳಿದೆ ನಾನು ನಿಮ್ಗೆ. ಅಜಂತಾ ಎಲ್ಲೋರ ಯಾರಿಗೆ ಸಂಬಂಧಪಟ್ಟಿದ್ದು? ಗುಪ್ತರ ಕಾಲಾವಧಿ ಸಂಬಂಧಪಟ್ಟಿದ್ದು. ಆ ಅಜಂತಾ ಎಲ್ಲೋರಾದಲ್ಲಿ ಇರ್ತಕ್ಕಂಥ ಕೇವ್ಸ್ ಅಂದ್ರೆ ಗುಹೆಗಳು. ಆ
ಗುಹೆಗಳ ಒಳಗಡೆ ಗೋಡೆ ಮೇಲೆ ಕೆತ್ತಿರತಕ್ಕಂತಹ ಮ್ಯಾಟ್ರು ಯಾರಿಗೆ ಸಂಬಂಧಪಟ್ಟಿದ್ದು? ಬುದ್ಧಿಸ್ಟ್ ಕೇವ್ಸ್ ಗಳಿದಾವೆ, ಅಲ್ಲಿ ಬೌದ್ಧ ಧರ್ಮದ ಗುಹೆಗಳಿದಾವೆ, ಜೈನ ಧರ್ಮದ ಗುಹೆಗಳಿದಾವೆ, ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟ ಗುಹೆಗಳಿದಾವೆ. ಅದರಲ್ಲಿ ಬುದ್ಧ ಧರ್ಮದ ಗುಹೆಗಳಿಗೆ ಸಂಬಂಧಪಟ್ಟ ಅಜಂತಾದ ದೇವಾಲಯಗಳಲ್ಲಿ ಏನಿದಾವೆ ಹಿಂಗೆ ಭಿತ್ತಿ ಚಿತ್ರಗಳನ್ನು ಬರೆದಿದ್ದಾರೆ. ದೇ ವೇರ್ ಪೇಂಟೆಡ್ ವಿತ್ ಲೋಕಲ್ ಅವೈಲೇಬಲ್ ಕಲರ್ಸ್ ಅಂಡ್ ಆರ್ಡಿನರಿ ಬ್ರಷಸ್. ಅವ್ರು ಏನ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅವುಗಳಿಗೆ ಅಲ್ಲಿ ಅವೈಲೇಬಲ್ ಇರತಕ್ಕಂತ ಕಲರ್ಸ್. ಈ ಕಲರ್ಸ್ ಎಲ್ಲಿಂದ ಬರ್ತೀರಿ ಸರ್ ಅಂತಂದ್ರೆ, ನಿಮ್ಗೆ ಈ ಬಾಹುಬಲಿ ಫಿಲ್ಮ್ ಅಲ್ಲಿ ಆ ಕಾಡಿನಲ್ಲಿ ಇರ್ತಕ್ಕಂಥ ಹೀರೋಯಿನ್ ಅನ್ನ ಅಲ್ಲಿ ಕಾಡಲ್ಲಿ ಇರ್ತಕ್ಕಂಥ ಒಂದ್ ಕೆಲವೊಂದಿಷ್ಟು ಹಣ್ಣುಗಳನ್ನು ತಗೊಂಡು ಅದರ ರಸದಿಂದ ಮೇಕಪ್ ಮಾಡ್ತಾನೆ ನೋಡ್ರಿ ಹೀರೋಯಿನ್. ಸುಮ್ಮನೆ ಹಂಗೆ ಕಾಡಲ್ಲಿ ಕಲರ್ಫುಲ್ ಆಗಿರ್ತಕ್ಕಂಥ ರಸದಾನಿಗಳು, ರಸದೂತ ಸಸ್ಯಗಳು ಇದಾವೆ. ಓಕೆನಾ? ಹಂಗೆ ಅಲ್ಲಿ ಇರ್ತಕ್ಕಂಥ ಲೋಕಲ್ಸ್ ಕಲರ್ಸ್ ಗಳನ್ನ ಇಟ್ಕೊಂಡು ಮತ್ತೆ ಆರ್ಡಿನರಿ ಸಿಂಪಲ್ ಬ್ರಷ್ ಗಳನ್ನ ನೋಡ್ಕೊಂಡೆ ಅವ್ರು ಬ್ರಷ್ ಮಾಡಿದ್ದಾರೆ. ದೀಸ್ ಕೇವ್ಸ್ ವೇರ್ ಹಿಡನ್ ಫ್ರಮ್ ವ್ಯೂ ಫಾರ್ ಮೆನಿ centuries. They were discovered in 1819. ಏನಾಗತ್ತೆ ಅಂದ್ರೆ ಅವತ್ತು ಮಾಡಿರ್ತಕ್ಕಂಥ ಶತಮಾನದವರೆಗೆ ಈ ಗುಹೆಗಳು ಕಣ್ಣಿಗೆ ಮರೆಯಾಗಿದ್ವು, ಹೋಗಿದ್ವು. ಆದ್ರೆ ಇದನ್ನ ಮೊದಲ ಬಾರಿಗೆ ಪತ್ತೆ ಹಚ್ಚಲಾಯಿತು. ಅಜಂತಾದಲ್ಲಿ ಇರ್ತಕ್ಕಂಥ ಗುಹೆಗಳನ್ನ ಮೊಟ್ಟ ಮೊದಲು ಕಂಡುಹಿಡಿದಾಗ ಕ್ವಶನ್ಸ್ ಕೇಳ್ತಾರೆ 1819ರಲ್ಲಿ. ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನೊಂದೇನು ಅಂದ್ರೆ ದ ವೇಟ್ ಆಫ್ ಐರನ್ ಫಿಲ್ಲರ್ ಆಟ್ ಮೆಹರೌಲಿ ಇನ್ 6 tons. ನೋಡ್ರಿ, ನಾನು ಹೇಳಿದೆಲ್ಲ ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಲೋಹಶಾಸ್ತ್ರ, ಲೋಹ ವಿಜ್ಞಾನದಲ್ಲಿ ಗುಪ್ತ ಕಾಲಾವಧಿಯಲ್ಲಿ ಏನು ಅದು ಲೋಹದ ಕಂಬ ಇದೆಯಲ್ಲ 1500 ವರ್ಷಗಳ ಹಿಂದಿಂದದು ಇವತ್ತಿಗೂ ತೂಕಿಡದಿಲ್ಲ, ಸವದಿಲ್ಲ. ಅದು ಎಷ್ಟು ಟನ್ ತೂಕ ಐತಿ ಅಂದ್ರೆ 6 ಟನ್. ಓಕೆನಾ? 6 ಟನ್ ತೂಕ ಇದೆ. ಎಷ್ಟು ಉದ್ದ ಇದೆ ಅಂತ ಕೇಳಿದ್ರೆ ಎತ್ತರ ಇದೆ ಅಂದ್ರೆ 23 feet ಟಾಲ್ ಇದೆ, ಎತ್ತರ ಇದೆ. ಅಂಟಿಲ್ ದ ಬಿಗಿನಿಂಗ್ ಆಫ್ ದ 19th century ಆನ್ ಯುರೋಪಿಯನ್ ಬ್ಲಾಕ್ ಸ್ಮಿತ್ ಕುಡ್ ಕ್ಯಾಚ್ ಸಚ್ ಪಿಲ್ಲರ್. ಫಸ್ಟ್ ಸಚ್ ಪಿಲ್ಲರ್ ಏನಪ್ಪಾ ಅಂತಂದ್ರೆ 19ನೇ ಶತಮಾನದ ಆರಂಭದವರೆಗೂ ಯುರೋಪಿಯನ್ನರ ಯಾವ ನಿಪುಣ ಕಮ್ಮಾರನಿಗೂ ಅಂತ ಕಂಬವನ್ನ ಎರಕ ಹೊಯ್ಯಲು ಆಗ್ಲಿಲ್ಲ. ಏನ್ ಮಾಡೋದು? ಸ್ಕೆಚ್ ಮಾಡಕ್ ಆಗ್ಲಿಲ್ಲ. ಆಮೇಲೆ ಯಾರಿಗೂ ಅಂಟಿಲ್ 19ನೇ ಶತಮಾನದ ಸೆಂಚುರಿ ಯುರೋಪಿಯನ್ನರಿಗೂ, ನೋಡ್ರಿ ಯುರೋಪಿಯನ್ನರು ನಾವು ಶಾಣ್ಯರು, ನಾವು ಬೆಳಗದೆವು, ನಾವು ಶಾಣ್ಯರು, ಕೆಂಪು ಮುಖದ ಕೋತಿಗಳು, ನಾವು ಶಾಣ್ಯರು ಅಂತಿದ್ವು. ಸೊ ಅಂತವ್ರಿಗೂ ಕೂಡ ಏನಾಗಿಲ್ಲ ಅಂತಂದ್ರೆ ನಿಪುಣ ಕಂಬಾರನಿಗೂ ಏನಾಗಿಲ್ಲ, ಕಂಬವನ್ನ ಎರಕ ಹೊಯ್ಯಲಾಗಿಲ್ಲ. ಯುರೋಪಿಯನ್ ಬ್ಲಾಕ್ ಸ್ಮಿತ್ ಕುಡ್ ಕಾಸ್ಟ್ ಸಚ್ ಪಿಲ್ಲರ್. ಇದುವರೆಗೂ ಏನಾಗಿಲ್ಲ ಬ್ಲಾಕ್ ಸ್ಮಿತ್ ಸಚ್ ಕೂಡ ಅಂದ್ರೆ ಇದೇನು ಎರಕ ಹೊಯ್ಯಲು ಅಥವಾ ಅದನ್ನ ಮತ್ತೆ ರೀಕ್ರಿಯೇಟ್ ಮಾಡಕ್ಕೂ ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ. ಓಕೆನಾ? ಸೊ ಅಷ್ಟು ಪಾವಿತ್ರ್ಯತೆಯಿಂದ ಕೂಡಿರ್ತಕ್ಕಂಥ ಗುಪ್ತರ ಕಾಲಾವಧಿಯಲ್ಲಿ ಇನ್ನು ಮುಂದೆ ಹೆಚ್ಚಿನ ತರಗತಿಗಳು, ಮುಂದಿನ ತರಗತಿಗಳು ಇದಕ್ಕಿಂತ ಮುಂದಿನ ಪಾಠನ ನೀವು ಇದನ್ನ ಎಕ್ಸ್ಟೆಂಡ್ ಮಾಡಿ ಕಲಿತೀರಿ. ಸೊ ಇವತ್ತು ನೀವು ತಿಳ್ಕೊಬೇಕಾಗಿದ್ದು, ಇಲ್ಲಿ ನಿಮಗೆ ಎಕ್ಸರ್ಸೈಸ್ ಗಳನ್ನು ಕೊಟ್ಟಿರ್ತಾರೆ, ಮಾಡ್ಬೇಕು. ಚಟುವಟಿಕೆಗಳು ಅಂತ ಏನ್ ಕರಿತೀವಲ್ಲ ನಾವು, ಅಭ್ಯಾಸಗಳು ಮಾಡ್ಬೇಕು. ಎಲ್ರು ಇದೇನು ಪೇಡ್ ಕ್ಲಾಸಸ್ ಎಲ್ಲ ಇಂಟ್ರೆಸ್ಟ್ ಇದ್ದವ್ರು ಕೇಳ್ರಿ. ಸಾಧ್ಯ ಆದ್ರೆ ಅದನ್ನ ಇನ್ ಮುಂದೆ ಯಾರು ಜಾಬ್ ಮಾಡ್ಬೇಕು ಅನ್ಕೊಂಡಿರ್ತೀರಿ ಅವ್ರು ಕೇಳಿಸ್ಕೊಂಡು ಪಾಲಿಸ್ಕೊಂಡಿರಿ. ಬಟ್ ಇಲ್ಲಿ ಸಿಂಪಲ್ ಆಗಿ ಕೇಳ್ತಾ ಹೋಗ್ತೀನಿ, ಅದ್ರ ತಕ್ಕಂಗೆ ರಿಲೇಟಿವ್ ಡಿಸ್ಕಷನ್ ಮಾಡುವಂಗ ಮಾಡ್ತಿರ್ತೀನಿ ನಾನು. ಅಲ್ಲಿ ನಿಮ್ಗೆ ಸ್ವಲ್ಪ ಆನ್ಸರ್ ನೆನಪಾದ್ರೆ ಕಮೆಂಟ್ ಮಾಡಕ್ ಆಗ್ತಿತ್ತ. ನೋಡ್ರಿ, ದ ಕ್ಯಾಪಿಟಲ್ ಆಫ್ ಗುಪ್ತಾಸ್. ಹಿಂಗ್ ಕೊಟ್ಟು ಎಸ್ ಬರದ್ರೆ ಗುಪ್ತರ ಅನ್ನಂಗಿದ್ದು. ಕನ್ನಡದಲ್ಲಿ ಏನು ಗುಪ್ತಾಸ್ ಮುಂದೆ ಹಿಂಗ್ ಎಸ್ ಬಂದಿತ್ತು ಅಂದ್ರೆ ಅದನ್ನ ದ ಹತ್ತು ಓದ್ಬೇಕು. ಗುಪ್ತರ ರ ಅಥವಾ ದ ಹತ್ತು ಓದ್ಬೇಕು. ಗುಪ್ತರ ಅಥವಾ ಅದರ. ಗುಪ್ತ ಕ್ಯಾಪಿಟಲ್ ಯಾವುದು ಅಂತ ಕೇಳಿದರು. ಕ್ಯಾಪಿಟಲ್ ಅಂದ್ರೆ ರಾಜಧಾನಿ. ನೋಡ್ರಿ, ಪಾಟ್ಲಿಪುತ್ರ ಆಗಿತ್ತೇನು, ಇಂಕತನ ಪದೇ ಪದೇ ವರ್ಡ್ ಯೂಸ್ ಮಾಡಿದ್ದ ಅದ. ನೋಡ್ರಿ ಯಾವ್ದಾಗತ್ ನೋಡ್ರಿ. ನೆಕ್ಸ್ಟ್, ದ ಗುಪ್ತ ಕಿಂಗ್ ಹೂ ದ ಟೈಟಲ್ ಕವಿರಾಜ. ಈ ಯಾರ ಗುಪ್ತರ ಒಬ್ಬ ರಾಜ ಇದ್ದ, ನಾನು ಅಂಡರ್ಲೈನ್ ಮಾಡಿದ್ದೇನೆ ಇದೇ ಕ್ಲಾಸ್ ಅಲ್ಲಿ ಹಿಂದಿ ಇರುವಾಗ ಅಂಡರ್ಲೈನ್ ಮಾಡಿದ್ದೇನೆ. ಗುಪ್ತ ಯಾರ ರಾಜ್ಯ ಕವಿರಾಜ್ಯ ಅಂತ ಹೆಸರು ಟೈಟಲ್ ಹೊಂದಿದ್ದ ಅಂತ ಇದೆ. ನೋಡ್ರಿ, ಹೇಳೋದು ಇಬ್ಬರು ಡಿಸ್ಕಷನ್ ಮಾಡಿ ನಾನು. ಒಂದು ಸಮುದ್ರಗುಪ್ತನ್ ಡಿಸ್ಕಷನ್ ಮಾಡಿದ್ದೀನಿ, ಇನ್ನೊಂದು ಎರಡನೇ ಚಂದ್ರಗುಪ್ತನ್ ಡಿಸ್ಕಷನ್ ಮಾಡಿದ್ದೀನಿ. ಅದ್ರೊಳಗೆ ಯಾರು ಒಬ್ರು ಕವಿರಾಜ್ಯ ಅಂತ ಹೊಂದಿದ್ದಾರೆ. ಅವ್ರು ಯಾರು ನೋಡ್ರಿ. ಓಕೆನಾ? ದ ವರ್ಕ್ ಮುದ್ರಾ ರಾಕ್ಷಸ ವಾಸ್ ರೈಟನ್ ಬೈ. ಮುದ್ರಾ ರಾಕ್ಷಸ ಅಂತ ಬರೆದವ್ರು ಯಾರು ಅಂತ ಇದೆ.
ನೋಡ್ರಿ ಹಿಂದಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೀನಿ. ಇದೇ ಕ್ಲಾಸ್ ಅಲ್ಲಿ ಮುದ್ರಾ ರಾಕ್ಷಸ ಕೃತಿ ಬರೆದವ್ರು ಯಾರು ಅಂಡರ್ಲೈನ್ ಮಾಡಿದೀನಿ ನಾವು. ಓಕೆನಾ. ಮಹಾಕವಿ ಹೂ ಹ್ಯಾಡ್ ದ ಟೈಟಲ್ ಕವಿ ಕುಲಗುರು. ನೋಡ್ರಿಪ್ಪ, ಇದನ್ನ ಬಹಳ ಪದೇ ಪದೇ ಬಹಳ ಯಾವ ಕವಿ ಬಗ್ಗೆ ನಾವು ಬಹಳ ಇಷ್ಟೊತ್ತು ಡಿಸ್ಕಷನ್ ಮಾಡಿದ್ವಿ ಅದನ್ನ ಅವರೇ ತಗೊಂಡಾರ, ಟೈಟಲ್ ತಗೊಂಡಾರ ಕವಿ ಕುಲ ಗುರು ಅಂತ ಹೇಳಿ. ಓಕೆನಾ. ಕವಿ ಕುಲ ಗುರು ಅನ್ನೋ ವರ್ಡ್ ಎಲ್ಲಿ ಬಂದೈತಿ ಗೊತ್ತಾ? ಈ ಹಿಂದೆ ನಾ ಡಿಸ್ಕಷನ್ ಮಾಡುವಾಗ 2ನೇ ಚಂದ್ರಗುಪ್ತನ ಕಾಲಾವಧಿಯಲ್ಲಿ ನವರತ್ನತ್ರ ಇರುವಂತ ಇದ್ರು, ನವರತ್ನಗಳು ಅಂತ ಕರೀತಿದ್ರು. ಅಂದ್ರೆ 9 ಜನ ಮೇಧಾವಿಗಳಿದ್ರು, ಸಾಹಿತ್ಯಕಾರರಿದ್ರು. ಆ ಸಂದರ್ಭದಲ್ಲಿ ಕವಿ ಕುಲ ಗುರು ಅಂತ ಒಬ್ಬರನ್ನ ಕರೀತಿದ್ರು. ಯಾರು ಅಂತ ಇಲ್ಲಿ ಹೇಳ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೊಟ್ಟಾರ ನೋಡ್ರಿ. ನೇಮ್ ಎನಿ ಪ್ಲೇ ಆಫ್ ಕಾಳಿದಾಸ. ಪ್ಲೇ ಅಂತಂದ್ರೆ ಏನು? ಕಾವ್ಯಗಳು, ಸಾರಿ ನಾಟಕಗಳು. ಕಾಳಿದಾಸನು ಯಾವ್ದಾರು ಒಂದೆರಡು ಎನಿ ಒಂದ್ ಕೂಡ್ರಪ್ಪ ಅಂತ ಹೇಳಿದಾರ ಅಲ್ಲಿ. ನೋಡ್ರಿ ಯಾವ್ದಿದ್ರು, ಒಂದು ವಿಕ್ರಮಾರ್ಜುನ ವಿಜಯ್ ಅಂತ ಇತ್ತು, ಮತ್ತೆ ಸಾರಿ ಏನಿತ್ತು, ಅಭಿಜ್ಞಾನ ಶಾಕುಂತಲ ಅಂತ ಇತ್ತು, ಮಾಳವಿಕಾಗ್ನಿಮಿತ್ರ ಅಂತ ಇತ್ತು. ವಿಕ್ರಮಾರ್ಜುನ ವಿಜಯಂ ಅದು ಪಂಪರ್ದು, ಅದು ಸಾಗಿ ಹೇಳಿದೆ. ವಿಕ್ರಮಾರ್ಜುನ ವರ್ಷ ಅಂತ ಇತ್ತು. ಸೊ ಒಂದು ಯಾವ್ದಾರ ಒಂದು ಕೊಡ್ರಿ ಅಂತ ಇದ್ರು. ಹಾಗಿದ್ರೆ ನೆಕ್ಸ್ಟ್ ಹೂ ರೋಟ್ ಮೃಚ್ಛಕಟಿಕ. ಮೃಚ್ಛಕಟಿಕ ಅಂತ ಯಾರು ಬರ್ದಾರ ಅಂತ ಈಗಿನ ಸ್ಲೈಡ್ ನಾಗ ಹೇಳಿ ನಾನು. ಮೃಚ್ಛಕಟಿಕ ಅಂತ ಯಾರು ಬರ್ದಾರ ಒಂದ್ ಸ್ವಲ್ಪ ಹಿಂದ್ ಬಂದ್ ನೋಡಿ ಅದನ್ನ ಕಲೀರಿ. ಅದನ್ನ ಬಂದ್ ಹಾಕಿದ್ರೆ ಅಂದ್ರೆ ನಿಮ್ಗೆ ನೆನಪು ಹೋಗ್ತದ. ವಿಚ್ ಡಿಕ್ಷನರಿ ವಾಸ್ ಕಂಪೋಸ್ಡ್ ಬೈ ಅಮರಸಿಂಹ. ನೋಡ್ರಿ, ಅಮರಸಿಂಹ ಅನ್ನೋದು ಡಿಕ್ಷನರಿ, ಯಾವ್ದೋ ಒಂದು ಡಿಕ್ಷನರಿ ಕ್ರಿಯೇಟ್ ಮಾಡ್ಯಾನಂತ. ಕಂಪೋಸ್ಡ್ ಬೈ ನೋಡ್ರಿ, ಯಾವ್ದು ವಿಚ್ ಅಂದ್ರೆ ಯಾವ್ದು. ಇಂಗ್ಲಿಷ್ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ಬೇಕ್ರಿ. ಹಂಗ ನನಗೂ ಬರಂಗಿಲ್ಲ, ಸುಮ್ಮನೆ ಸಿಂಪಲ್ ಆಗಿ ಜೋಡಿ. ವಿಚ್ ಡಿಕ್ಷನರಿ ವಾಸ್ ಅಂದ್ರೆ ನೋಡಿ, ವಿಚ್ ಅಂದ್ರೆ ಯಾವ್ದು, ಡಿಕ್ಷನರಿ ಅಂದ್ರೆ ಶಬ್ದಕೋಶ, ವಾಸ್ ಅಂದ್ರೆ ಹಿಂದಿನ ಹೇಳಿದಂಗ, ಕಂಪೋಸ್ಡ್ ಅಂದ್ರೆ ಇದು ಪಾಸ್ಟ್ ಟೆನ್ಸ್ ನಾಗ ಹೇಳಕತ್ತಾರ. ಯಾಕಂದ್ರೆ ಪಾಸ್ಟ್ ಟೆನ್ಸ್ ಹೇಳೋದು ಇದೈತಿ. ಬಾಯ್ ಅಂತಂದ್ರ ಪಾಸ್ಟ್ ಪಾರ್ಟಿಸಿಪಲ್ ನಾಗ ಹೇಳಕತ್ತಾರ. ಏನು ಅಮರಸಿಂಹನಿಂದ ಬರೆಯಲ್. ಬಾಯ್ ಅಂದ್ರೆ ಇದು ನೋಡ್ರಿ, ವಿಟು ಬಂದ್ ಬಾಯ್ ಬಂದಿತ್ತಂದ್ರ ಲಪ್ಪ ಲಪ್ಪ ಅಂತ ವರ್ಡ್ ಬರ್ತದ. ಬರೆಯಲ್ಪಟ್ಟ, ಹೇಳಲ್ಪಟ್ಟ, ನೀಡಲ್ಪಟ್ಟ. ಕನ್ನಡದಾಗ ಇಂಥ ವರ್ಡ್ ಬಂದು ಅಂದ್ರ ಅದ್ರ ಇಂಗ್ಲಿಷ್ ನಾಗ ಹಿಂಗ್ ಬರೀಬೇಕು. ಅದನ್ನ ಇಲ್ಲಿ ವಿಟು ಫಾರ್ಮ್ ಮಾಡಿರ್ಬೇಕು, ಇಲ್ಲಿ ಬಾಯ್ ಹೆಚ್ಚಿರ್ಬೇಕು. ಅದ್ ಮತ್ತೆ ಇಂಗ್ಲಿಷ್ ಕ್ಲಾಸ್ ನಾಗ ನಿಮ್ಗೆ ಗ್ರಾಮರ್ ಕ್ಲಾಸ್ ಬೇಕನ್ಸಿದ್ರೆ ಹೇಳ್ರಿ, ಮತ್ತೊಂದ್ ಸ್ವಲ್ಪ ಸಿಂಪಲ್ ಆಗಿ ನಮಗೆ ಬರ್ತದ ಅತ್ರ ಮಾಡೋಣ. ವಿಚ್ ಡಿಕ್ಷನರಿ ವಾಸ್ ಕಂಪೋಸ್ಡ್ ಬೈ ಅಮರಸಿಂಹ. ಅಮರಸಿಂಹನಿಂದ ಬರೆಯಲ್ಪಟ್ಟ ಡಿಕ್ಷನರಿ ಯಾವುದು ಅಂತ ಕೇಳಿದಾರೆ ಅವರು. ಹೂ ವಾಸ್ ದ ಫೇಮಸ್ ಮ್ಯಾಥಮೆಟಿಷಿಯನ್ ಆಫ್ ಗುಪ್ತಾ ಪೀರಿಯಡ್. ಫೇಮಸ್ ಮ್ಯಾಥಮೆಟಿಷಿಯನ್ ಅನದರ್ ಒನ್ ಮ್ಯಾಥಮೆಟಿಕ್ಸ್ ಕೊಟ್ಟಿದಾರ ಅವರು ಬುಕ್ ಓದಾಗ. ಅನದರ್ ಒನ್ ಮ್ಯಾಥಮೆಟಿಕ್ಸ್ ಅಂತ ಅಂದ್ರ ಹಿಂದೆ ಒಬ್ಬ ದಾನ ಅಂದಂಗದ. ನೀವು ಮತ್ತಲ್ಲಿ ಅನದರ್ ಒಬ್ಬ ದಾನ ಅಲ್ಲ, ಅವನ ಹೆಸರು ಬರೆಯಕ್ ಹೋಗ್ಬೇಡ್ರಿ. ಓಕೆನಾ. ಅನದರ್ ಒಬ್ಬ ಅನ್ನೋದಕ್ಕಿಂತ ಮುಂಚೆ ಒಬ್ಬ ದಾನಲ್ಲ, ಫೇಮಸ್ ಅವನು ಯಾರ ಅಂತ ಕೇಳಿದ್ರ ಹಿಂದೆ ರೆಡಿ. ಓಕೆನಾ. ನೆಕ್ಸ್ಟ್ ಇದೊಂದು ಫೈನಲ್ ನಿಮ್ಗೆ ಕ್ವಶನ್ಸ್ ನೋಡ್ರಿ. ಕವಿರಾಜ್ಯ ಅಂತ ಯಾರಿಗೆ ಕರ್ತೀವಿ? ವಿಕ್ರಮಾದಿತ್ಯ ಅಂತ ಯಾರಿಗೆ ಟೈಟಲ್ ಕೊಟ್ಟಾರ? ಪಾಹ್ಯಾನ್ ಯಾರಿವ ಅಥವಾ ಅವನಿಗೆ ಸಂಬಂಧಪಟ್ಟದ್ದು ಏನಾರ ಇಲ್ಲಿ ಮ್ಯಾಟರ್ ಇರ್ತಾವ ಹಾಕಿ. ಮೆಹರೋಲಿ ಅಂತಕ್ಕಂಥದ್ದು ಯಾವ ವಿಷಯದಾಗ ನಿಮಗ ಇದು ಈ ವಿಷಯಕ್ಕೆ ಬಂದದ ಅದನ್ನ ಬರೀರಿ. ವರಹ ಮೀರ ಇವ್ ಯಾರ ಅಂತ ಕೇಳಿದ. ನೋಡ್ರಿ, ಕವಿರಾಜ್ಯ ಅಂತ ಐತಿ, ಇಲ್ಲಿ ಓದ್ತು ನೋಡಿ ಇಂಗ್ಲಿಷ್ನಾಗ. ಹೋಕೋಕಿ ಇದು ಯಾರಿಗೆ ಸಂಬಂಧಪಡ್ತದ? ಇಷ್ಟೊಳಗಿದ್ದವರಿಗೆ. ನೆಕ್ಸ್ಟ್ ಅಸ್ಟ್ರಾನಮಿ, ಖಗೋಳಶಾಸ್ತ್ರಜ್ಞ. ಇದ್ರೊಳಗೆ ಯಾರು ಖಗೋಳಶಾಸ್ತ್ರಜ್ಞರು? ಏನು ವರಹ ಮೀರನೋ, ಮೆಹರೋಲಿನೋ, ಅಥವಾ ಪಾಹ್ಯಾನೋ, ಅಥವಾ ವಿಕ್ರಮಾದಿತ್ಯನೋ, ಅಥವಾ ಕವಿರಾಜ್ಯನೋ? ನೋಡ್ರಿ, ಇದು ಕವಿರಾಜ್ಯ ಮತ್ತು ವಿಕ್ರಮಾದಿತ್ಯವೆಲ್ಲ ಬಿರುದುಗಳು. ಬಿರುದುಗಳು ಹೆಂಗ ಅಸ್ಟ್ರಾನಮಿಗಳಾಗ್ತಾವ? ಆಗುದಿಲ್ಲ. ಪಾಹ್ಯಾನು ಅವು ಅಸ್ಟ್ರಾನಮಿ ಭಾರತದವಲ್ಲ, ಅವು ಚೀನಿ ಯಾತ್ರಿಕ. ಮೆಹರೋಲಿ ಅನ್ನೋದು ಇದು ನಾವಿಲ್ಲಿ ಯಾವ್ದು ವ್ಯಕ್ತಿ ಹೆಸರಲ್ಲ. ನೋಡ್ರಿ, ಇದು ವರಹ ಮೀರ. ನೋಡ್ರಿ ಏನಾಗುತ್ತೆ. ಆಮೇಲೆ ಸಮುದ್ರಗುಪ್ತ. ನೋಡ್ರಿ, ಸಮುದ್ರಗುಪ್ತ ಏನಾಗಿರ್ಬೋದು? ಪಾಹ್ಯಾನ್ ಆಗಂತೂ ಸಾಧ್ಯ ಇಲ್ಲ, ಮೆಹರೋಲಿ ಆಗಕ್ಕಂತೂ ಸಾಧ್ಯನೇ ಇಲ್ಲ. ಇದೊಂದು ಹೆಸರು ಸಮುದ್ರಗುಪ್ತ ಒಂದ್ ಹೆಸರು, ಮತ್ತ ವರಹ ಮೀರ ಅನ್ನೋದೊಂದು ಗ್ರೂಪ್ ಆಗುದಿಲ್ಲ. ನೋಡ್ರಿ ಏನಾಗ್ತದ. ಚಂದ್ರಗುಪ್ತ ಟು 2ನೇ ಚಂದ್ರಗುಪ್ತ ಏನಾಗ್ತಾನ ನೋಡ್ರಿ, ಐರನ್ ಫಿಲ್ಲರ್, ಕಬ್ಬಿಣ ಸ್ತಂಭ ಎಲ್ಲೈತಿ ನೋಡ್ರಿ. ಹಿಂಗೆ ನೀವು ಆನ್ಸರ್ ಅಷ್ಟ ಹಾಕ್ರಿ. ಓಕೆನಾ. ಹಾಕದಿದ್ರು ನೋಡ್ರಿ, ನೀವು ಇದನ್ನ ಒಂದ್ ಸ್ವಲ್ಪ ಪಾಸ್ ಮಾಡಿ ಇಟ್ಕೊಂಡು ಅದನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಅದು ಏನೈತೆ ಅಂತ ವಾಪಸ್ ನೋಡಿ ಬಂದು ಕ್ಲಾರಿಫಿಕೇಶನ್ ತಗೋರಿ. ಇಷ್ಟ ಡೀಟೇಲ್ಸ್ ಆಗಿ ಹೇಳಿನಿ. ಕ್ಲಾಸ್ ಎಷ್ಟಾದ್ರೆ ನೆಕ್ಸ್ಟ್ ಕ್ಲಾಸ್ ಅಂತ ಕಮೆಂಟ್ ಮಾಡ್ರಿ. ಮತ್ತೊಂದು ಕ್ಲಾಸ್ನ ಸಿಗೋಣ. ಓಕೆ, ಥ್ಯಾಂಕ್ ಯು.